Hello everyone, good morning. Myself I am Sahana, economics lecturer in Alpha Pre-University College, Nagar. This is my 10th video class on chapter 2, that is theory of consumer behavior. In the last previous class we discussed about optimal choice of the consumer. In the last previous class now optimal choice of the consumer, I mean utility maximization or consumer equilibrium ಬಗ್ಗೆ study ಮಾಡಿದ್ವಿ. ಸೊ ಅದು ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ 6 ಮಾರ್ಕ್ಸ್ ಬರೋಂಥದ್ರಲ್ಲಿ. ಸೊ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಮ್ ಆರ್ ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್ ಆರ್ ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್ ಅಂತ ಹೇಳಿದ್ರೆ ಅದೊಂದು ಸಿಚುವೇಶನ್ ಆಗಿದೆ. ಇಟ್ ಈಸ್ ಎ ಸಿಚುವೇಶನ್ ವಿಚ್ ಕನ್ಸ್ಯೂಮರ್ ಡಿರೈವ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫಿಕೇಶನ್ ವಿತ್ ಗಿವನ್ ಲೆವೆಲ್ ಆಫ್ ಇನ್ಕಮ್ ಆ್ಯಂಡ್ ಗಿವನ್ ಲೆವೆಲ್ ಆಫ್ prices of two commodities is known as the consumer equilibrium. ಸೊ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಮ್ ಅನ್ನೋದು ಒಂದು ಸಿಚುವೇಶನ್ ಆಗಿದೆ. ಆ ಸಿಚುವೇಶನಲ್ಲಿ ಕನ್ಸ್ಯೂಮರ್ ಡಿರೈವ್ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಷನ್. ಆ ಒಂದು ಸಿಚುವೇಶನಲ್ಲಿ ಕನ್ಸ್ಯೂಮರು ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಷನ್ ತಗೋತಾನೆ ವಿತ್ ದ ಗಿವನ್ ಲೆವೆಲ್ ಆಫ್ ಇನ್ಕಮ್ ಆ್ಯಂಡ್ ಗಿವನ್ ಲೆವೆಲ್ ಆಫ್ prices of two commodities is known as the consumer equilibrium ಆಗಿದೆ. ಸೊ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಮ್ ಆ ಒಂದು ಸಿಚುವೇಶನ್ ಯಾವ ಪಾಯಿಂಟಲ್ಲಿ ಅಚೀವ್ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲಿ ಇಂಡಿಫರೆನ್ಸ್ ಕವ್ ಮತ್ತು ಬಜೆಟ್ ಲೈನ್ ಟುಗೆದರ್ ಎಲ್ಲಿ ಟ್ಯಾಂಜೆಂಟ್ ಆಗುತ್ತೋ ಆ ಒಂದು ಪಾಯಿಂಟ್ನೇ consumer equilibrium or utility maximization or optimal choice of the consumer ಅಂತೇಳಿ ರೆಫರ್ ಮಾಡ್ತೀವಿ. ಇಲ್ಲಿ ಬಜೆಟ್ ಲೈನ್ ಮತ್ತು ಇಂಡಿಫರೆನ್ಸ್ ಕರ್ವ್. ಬಜೆಟ್ ಲೈನ್ ಗೊತ್ತು, ಬಜೆಟ್ ಲೈನ್ ಇಟ್ ಇಸ್ ಎ ಬಂಡಲ್ ಆಫ್ ಅವೈಲಬಲ್ ಟು ಕನ್ಸ್ಯೂಮರ್. ಒಂದು ಬಜೆಟ್ ಲೈನ್ ಅನ್ನೋದು ಒಂದು ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡುವಂಥ ಒಂದು ಕರ್ವ್ ಆಗಿದೆ. ಈ ಒಂದು ಕರ್ವಲ್ಲಿ ಎಲ್ಲಿ ಮತ್ತು ಬಜೆಟ್ ಲೈನ್ ಮತ್ತು ಇಂಡಿಫರೆನ್ಸ್ ಕರ್ವ್ ಅಂದರೆ ಆಲ್ರೆಡಿ ಗೊತ್ತು. ಇಟ್ ಈಸ್ ದ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟು ಕಮೋಡಿಟೀಸ್ ಇನ್ ವಿಚ್ ಕನ್ಸ್ಯೂಮರ್ ಗೆಟ್ ಈಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫಿಕೇಷನ್. ಈ ಒಂದು ಬಜೆಟ್ ಲೈನ್ ಮತ್ತು ಈ ಒಂದು ಇಂಡಿಫರೆನ್ಸ್ ಕರ್ವ್ ಎಲ್ಲಿ ಟ್ಯಾಂಜೆಂಟ್ ಆಗುತ್ತೋ ಎಲ್ಲಿ ಟುಗೆದರ್ ಆಗುತ್ತೋ ಆ ಒಂದು ಪಾಯಿಂಟಲ್ಲಿ ಕನ್ಸ್ಯೂಮರು ಮ್ಯಾಕ್ಸಿಮಮ್ ಸ್ಯಾಟಿಸ್ಫಿಕೇಷನ್ ತಗೋತಿರ್ತಾರೆ ಅಂತ ಹೇಳಿ ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ಆಲ್ರೆಡಿ ಡಿಸ್ಕಸ್ ಆಗಿದೆ. ಸೊ ಇನ್ ದ ಟುಡೇ ಕ್ಲಾಸ್ we discussed about very important topic, that is change in budget line or budget set or shift in budget line or budget shift ಅಂತ ಬೇಕಾದ್ರೂ ತಗೋಬೋದಿಲ್ಲ ಅಂದರೆ change in budget line or budget set ಅಂತ ಏನಾದರೂ ಬೇಕಾದರೂ ತಗೋಬೋದು. ಓಕೆ, ಲೆಟ್ ಮಿ ಫಸ್ಟ್ ಡಿಸ್ಕಸ್ ವಾಟ್ ಈಸ್ ಬಜೆಟ್ ಲೈನ್. ಆಲ್ರೆಡಿ ನಿಮಗೆ ಗೊತ್ತು, ಬಜೆಟ್ ಲೈನ್ ಅನ್ನೋದು ಒಂದು ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡೋಂಥ ಕರ್ವ್. ಸೊ ಬಜೆಟ್ ಲೈನ್ ಇಟ್ ಇಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಆಲ್ ಪಾಸಿಬಲ್ ಕಾಂಬಿನೇಷನ್ ಆಫ್ ಟು ಕಮೋಡಿಟೀಸ್ which can be consumer purchased given level of income and given level of prices is known as the budget line. So budget line ಅನ್ನೋದು ಒಂದು ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡೋಂಥ ಕರ್ವ್ ಆಗಿದೆ. ಸೊ ಬಜೆಟ್ ಲೈನ್ ಇಟ್ ಇಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕರ್ವ್ ವಿಚ್ ಕ್ಯಾನ್ ಕನ್ಸ್ಯೂಮರು ಪರ್ಚೇಸ್ ಮಾಡ್ತಾ ಹೋಗ್ತಾನೆ ಟು ಕಮೋಡಿಟೀಸ್ನ ವಿತ್ ಗಿವನ್ ಲೆವೆಲ್ ಆಫ್ ಇನ್ಕಮ್ ಆ್ಯಂಡ್ ಗಿವನ್ ಲೆವೆಲ್ ಆಫ್ ಪ್ರೈಸಸ್ ಆಫ್ ಟು ಕಮೋಡಿಟೀಸ್ ಈಸ್ ನೋನ್ ಆಸ್ ದ ಬಜೆಟ್ ಲೈನ್ ಅಂತ ಹೇಳ್ತೀವಿ. ಸೊ ಬಜೆಟ್ ಸೆಟ್ ಅನ್ನೋದು ಇಟ್ ಇಸ್ ಎ ಕಲೆಕ್ಷನ್ ಆಫ್ ಬಂಡಲ್ಸ್ ಅವೈಲಬಲ್ ಟು ಕನ್ಸ್ಯೂಮರ್ಸ್ ಇನ್ ಎ ಮಾರ್ಕೆಟ್ ವಿತ್ ಗಿವನ್ ಲೆವೆಲ್ ಆಫ್ ಇನ್ಕಮ್ ಆ್ಯಂಡ್ ಗಿವನ್ ಲೆವೆಲ್ ಆಫ್ ಪ್ರೈಸಸ್ ಈಸ್ ನೋನ್ ಆಸ್ ದ ಬಜೆಟ್ ಸೆಟ್. ಸೊ ಬಜೆಟ್ ಲೈನ್ ಅದು ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡೋ ಅಂಥ ಕರ್ವ್ ಆಗಿದೆ. ಅದು ಯಾವಾಗಲೂ ಕೂಡ ಈ ಥರ ಡೌನ್ವರ್ಡ್ ಸ್ಲೋಪಿಂಗ್ ಕರ್ವ್ ಆಗಿರುತ್ತೆ. ಬಜೆಟ್ ಲೈನ್ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ AB ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಬಜೆಟ್ ಲೈನಲ್ಲಿ ಒಂದು ಅಸಂಪ್ಷನ್ ಮಾಡ್ಕೋತೀವಿ. ಏನಂತ ಅಸಂಪ್ಷನ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ಓನ್ಲಿ ಕನ್ಸ್ಯೂಮರ್ ಟು ಕಮೋಡಿಟೀಸ್ನ ಮಾತ್ರ ಪರ್ಚೇಸ್ ಮಾಡ್ತಾನೆ ಮಾರ್ಕೆಟಲ್ಲಿ ಅಂತೇಳಿ ಅಸಂಪ್ಷನ್ ಮಾಡ್ಕೋತೀವಿ. ಅಂಡರ್ಸ್ಟುಡ್? ಸೊ ಬಜೆಟ್ ಲೈನ್ ಅನ್ನೋದು ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡೋಂಥ ಕರ್ವ್ ಆಗಿದೆ. ಇದರಲ್ಲಿ ಕನ್ಸ್ಯೂಮರ್ ಟು ಕಮೋಡಿಟೀಸ್ನ ಒಂದು ಗಿವನ್ ಲೆವೆಲ್ ಆಫ್ ಇನ್ಕಮ್ ಮತ್ತು ಆ ಟು ಕಮೋಡಿಟೀಸ್ದು ಗಿವನ್ ಲೆವೆಲ್ ಆಫ್ ಪ್ರೈಸಸ್ಸಲ್ಲಿ ಹೇಗೆ ಪರ್ಚೇಸ್ ಮಾಡಿ ಹೇಗೆ ತನ್ನ ಇನ್ಕಮ್ನ ಸ್ಯಾಟಿಸ್ಫೈ ಮಾಡ್ಕೋತಾನೆ ಅಂತೇಳಿ ಬಜೆಟ್ ಲೈನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಈ ಒಂದು ಬಜೆಟ್ ಲೈನ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅಸಂಪ್ಷನ್ ಮಾಡ್ಕೋತೀವಿ. ಏನಂತ ಅಸಂಪ್ಷನ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ಅವನು ಕಮೋಡಿಟಿನ ಮಾರ್ಕೆಟ್ಗೆ ಹೋಗಿ ಪರ್ಚೇಸ್ ಮಾಡ್ತಾನಲ್ಲ ಅದರಲ್ಲಿ ಓನ್ಲಿ ಟು ಕಮೋಡಿಟೀಸ್ನ ಮಾತ್ರ ಪರ್ಚೇಸ್ ಮಾಡ್ತಾನೆ, ಇನ್ಯಾವ ಕಮೋಡಿಟಿನೂ ಪರ್ಚೇಸ್ ಮಾಡಲ್ಲ ಅಂತೇಳಿ ಅಸಂಪ್ಷನ್ ಮಾಡ್ಕೋತಾನೆ. ಸೊ ಈ ಒಂದು ಬಜೆಟ್ ಲೈನು ಯಾವ ಸಿಚುವೇಷನಲ್ಲಿ ಚೇಂಜ್ ಆಗುತ್ತೋ, ಇನ್ಕ್ರೀಸ್ ಆಗುತ್ತಾ ಆರ್ ಡಿಕ್ರೀಸ್ ಆಗುತ್ತಾ, ಶಿಫ್ಟ್ ತಗೊಳುತ್ತಾ, ಅಪ್ವರ್ಡ್ ಶಿಫ್ಟ್ ತಗೊಳುತ್ತಾ ಆರ್ ಇನ್ವರ್ಡ್ ಶಿಫ್ಟ್ ತಗೊಳುತ್ತಾ, ಯಾವ ಥರ ಚೇಂಜಸ್ ಆಗುತ್ತೆ ಬಜೆಟ್ ಲೈನ್ ಅಂದ್ರೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊತಾ ಹೋಗೋಣ. ಓಕೆ, ಸೊ ಬಜೆಟ್ ಲೈನ್ ಆಲ್ರೆಡಿ ಗೊತ್ತಿದ್ದೊಂದು ಡೌನ್ವರ್ಡ್ ಸ್ಲೋಪಿಂಗ್ ಕರ್ವ್ ಆಗಿರುತ್ತೆ. ಈ ಒಂದು ಬಜೆಟ್ ಲೈನು ಯಾವ ಥರ ಚೇಂಜಸ್ ತಗೊಳುತ್ತೆ, ಇನ್ಕ್ರೀಸಿಂಗ್ ತಗೊಳುತ್ತೆ ಇಲ್ಲ ಡಿಕ್ರೀಸಿಂಗ್ ತಗೊಳುತ್ತಾ ಆರ್ ಇಲ್ಲ ಅಂತ ಹೇಳಿದ್ರೆ ಅಪ್ವರ್ಡ್ಗೆ ಹೋಗುತ್ತಾ ಇನ್ವರ್ಡ್ಗೆ ಹೋಗುತ್ತಾ, ಯಾವ ಥರ ಶಿಫ್ಟ್ ತಗೊಳುತ್ತೆ ಅಂತೇಳಿ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಸೊ the change in budget line or shift in budget set
ಇಟ್ಸ್ ಡಿಪೆಂಡ್ಸ್ ಆನ್ ಆರ್ ಏನೋ ಬಜೆಟ್ ಲೈನ್ ಅನ್ನೋದು ಇಟ್ಸ್ ಡಿಪೆಂಡ್ಸ್ ಆನ್ ಕನ್ಸ್ಯೂಮರ್ ಇನ್ಕಮ್ ಆ್ಯಂಡ್ ಪ್ರೈಸಸ್ ಆಫ್ ಟು ಕಮಾಡಿಟೀಸ್. ಸೊ ಬಜೆಟ್ ಲೈನ್ ಇಟ್ಸ್ ಡಿಪೆಂಡ್ಸ್ ಆನ್ consumer income and price of two goods or two commodities. Understood? So budget line or budget set ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಕನ್ಸ್ಯೂಮರ್ದು ಇನ್ಕಮ್ ಮತ್ತು ಪ್ರೈಸಸ್ ಆಫ್ ಟೂ ಗೂಡ್ಸ್ ಮೇಲೆ ಬಜೆಟ್ ಲೈನ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಬಜೆಟ್ ಲೈನ್ ಇಟ್ಸ್ ಡಿಪೆಂಡ್ಸ್ ಆನ್ ಕನ್ಸ್ಯೂಮರ್ಸ್ ಇನ್ಕಮ್ ಆ್ಯಂಡ್ ಪ್ರೈಸ್ ಆಫ್ ಟೂ ಗೂಡ್ಸ್. The consumer income and price of two goods changes, that set of available bundles is also changes, so the budget line also changes. So budget line consumer income ಮತ್ತು prices of two goods ಮೇಲೆ ಡಿಪೆಂಡ್ ಆಗಿದೆ. ಈ consumer income ಮತ್ತು prices of two commodities changes ಆದರೆ ಏನೋ ಬಜೆಟ್ ಲೈನಲ್ಲೂ ಕೂಡ ಚೇಂಜಸ್ ಆಗುತ್ತೆ, ಬಜೆಟ್ ಲೈನ್ ಕೂಡ ಶಿಫ್ಟ್ನ ತಗೊಳ್ಳುತ್ತೆ. ಸೊ ಬಜೆಟ್ ಲೈನ್ ಆರ್ ಬಜೆಟ್ ಸೆಟ್ ಚೇಂಜ್ ಇನ್ ಟೂ ಸಿಚುವೇಶನ್. ಬಜೆಟ್ ಲೈನ್ ಆರ್ ಬಜೆಟ್ ಸೆಟ್ ಅನ್ನೋ ಚೇಂಜ್ ಆಗೋದು ಟೂ ಸಿಚುವೇಶನ್ಸ್ಲಿ ಚೇಂಜ್ ಆಗುತ್ತೆ. ಅದರಲ್ಲಿ ದ ಫಸ್ಟ್ ಸಿಚುವೇಶನ್ ಈಸ್ ಕನ್ಸ್ಯೂಮರ್ ಇನ್ಕಮ್ ಚೇಂಜಸ್. The second situation is price of commodity changes. Okay, so budget line or budget set ಅನ್ನೋದು ಟೂ ಸಿಚುವೇಶನಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಆ ಟೂ ಸಿಚುವೇಶನ್ ಯಾವುದು ಅಂತ ಹೇಳಿದ್ರೆ ದ ಫಸ್ಟ್ ಒಂದು ಕನ್ಸ್ಯೂಮರ್ ಇನ್ಕಮ್ ಚೇಂಜಸ್ ಆದಾಗ, ದ ಸೆಕೆಂಡ್ ಒನ್ ಪ್ರೈಸ್ ಆಫ್ ಕಮಾಡಿಟಿ ಚೇಂಜಸ್ ಆದಾಗ. ಅರ್ಥ ಆಗ್ತಿದೆಯಲ್ಲ? ಸೊ ಬಜೆಟ್ ಲೈನ್ ಅವ್ರ ಬಜೆಟ್ ಸೆಟ್ ಅನ್ನೋದು ಆಲ್ಮೋಸ್ಟ್ ಯಾವಾಗಲೂ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಹತ್ರ ಇರೋವಂಥ ಇನ್ಕಮ್ ಮೇಲೆ ಮತ್ತು ಅವ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರೋಂಥ ಟೂ ಕಮಾಡಿಟೀಸ್ ಮೇಲೆ ಬಜೆಟ್ ಲೈನ್ ಅವ್ರ ಬಜೆಟ್ ಸೆಟ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಈ ಕನ್ಸ್ಯೂಮರ್ ಇನ್ಕಮ್ ಮತ್ತು ಪ್ರೈಸ್ ಆಫ್ ಟೂ ಕಮಾಡಿಟೀಸಲ್ಲಿ ಚೇಂಜಸ್ ಆದರೆ ಅವ್ನ ಪರ್ಚೇಸಿಂಗ್ ಪವರ್ಗಳು ಕೂಡ ಚೇಂಜಸ್ ಆಗುತ್ತೆ. ಆವಾಗ ಬಜೆಟ್ ಲೈನ್ ಅನ್ನೋದು ಕೂಡ ಚೇಂಜಸ್ ತಗೊಳುತ್ತೆ. ಇಲ್ಲ ರೈಟ್ ವರ್ಡ್ ಚೇಂಜ್ ತಗೊಳುತ್ತೆ, ಇಲ್ಲಾಂದರೆ ಲೆಫ್ಟ್ ವರ್ಡ್ಗೆ ಚೇಂಜಸ್ ತಗೊಳುತ್ತೆ. ಸೊ ಹಾಗಾದರೆ ಬಜೆಟ್ ಲೈನ್ ಆರ್ ಬಜೆಟ್ ಸೆಟ್ ಅನ್ನೋದು ಟೂ ಸಿಚುವೇಶನ್ಸಲ್ಲಿ ಚೇಂಜಸ್ ತಗೊಳುತ್ತೆ. ದ ಫಸ್ಟ್ ಸಿಚುವೇಶನ್ ಈಸ್ ಕನ್ಸ್ಯೂಮರ್ ಇನ್ಕಮ್ ಚೇಂಜಸ್, ಅನದರ್ ಒನ್ ಈಸ್ ಪ್ರೈಸ್ ಆಫ್ ಕಮೋಡಿಟಿ ಚೇಂಜಸ್. ಲೆಟ್ ಮಿ ಫಸ್ಟ್ ಡಿಸ್ಕಸ್ ಅಬೌಟ್ ಕನ್ಸ್ಯೂಮರ್ ಇನ್ಕಮ್ ಚೇಂಜಸ್. ಸೊ ಕನ್ಸ್ಯೂಮರ್ ಇನ್ಕಮ್ ಚೇಂಜಸಲ್ಲಿ ಸಪೋಸ್ ಕನ್ಸ್ಯೂಮರ್ ಇನ್ಕಮ್ ಚೇಂಜಸ್ ಫ್ರಮ್ M2 to M1. ಸೊ ಬಿಫೋರ್ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ನಿಮಗೆಲ್ಲ ಗೊತ್ತು ಬಜೆಟ್ ಲೈನ್ ಈಕ್ವೇಷನ್. ವಾಟ್ ಈಸ್ ದ ಬಜೆಟ್ ಲೈನ್ ಈಕ್ವೇಷನ್? ಇಟ್ ಈಸ್ ದ P1 x1 plus P2 x2 equals M. It is the budget line equation. ಬಜೆಟ್ ಲೈನ್ ಈಕ್ವೇಷನ್ ಯಾವುದು ಅಂತ ಹೇಳಿದ್ರೆ P1 x1 plus P2 x2 equals M. M represent money. ಓಕೆ ಹೇಳಿದೆ? ಓಕೆ, ಎಮ್ ಅಂತ ಹೇಳಿದ್ರೆ ಮನಿನ ರೆಪ್ರೆಸೆಂಟ್ ಮಾಡುತ್ತೆ. x2 ಆ್ಯಂಡ್ x1 ಈಸ್ ದ ಪ್ರೈಸ್ ಆಫ್ ಟೂ ಕಮಾಡಿಟೀಸ್. ಯಾವುದಾದ್ರೂ ತೊಗೋಬೋದು, ಬೇಕಾದ್ರೆ ಮ್ಯಾಂಗೋ ಆ್ಯಂಡ್ ಆ್ಯಪಲ್ ಅಂತ ಬೇಕಾದ್ರೂ ತೊಗೊಳ್ಳಿ. ಓಕೆ, ಸೊ ನಿಮಗೆಲ್ಲ ಗೊತ್ತು ಬಜೆಟ್ ಲೈನ್ ಅನ್ನೋದು ಓನ್ಲಿ ಟೂ ಕಮಾಡಿಟೀಸ್ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ ಅಂತ ಹೇಳಿ. ಆ ಟೂ ಕಮಾಡಿಟೀಸ್ ಯಾವುದು ಅಂತ ಹೇಳಿದ್ರೆ x2 ಆ್ಯಂಡ್ x1. x2 ಅಂತ ಹೇಳಿದ್ರೆ ಎನಿ ಕಮಾಡಿಟಿ ತೊಗೋದು. ನಾನಿಲ್ಲಿ ಯಾವ್ದು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಮ್ಯಾಂಗೋ ತೊಗೊಂಡಿದ್ದೀನಿ. x1 ಅಂತ ಹೇಳಿದ್ರೆ ಆ್ಯಪಲ್ನ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ P2 ಅಂತ ಹೇಳಿದ್ರೆ ಮ್ಯಾಂಗೋದು ಪ್ರೈಸ್. ಓಕೆ, P1 ಅಂತ ಹೇಳಿದ್ರೆ ಆ್ಯಪಲ್ದು price. Understood? So budget line equation is the P1 x1 plus P2 x2 equals M. It is the budget line equation. M ಅಂತ ಹೇಳಿದ್ರೆ ಮನಿನ ರೆಪ್ರೆಸೆಂಟ್ ಮಾಡುತ್ತೆ ಆರ್ ಇನ್ಕಮ್ನ ರೆಪ್ರೆಸೆಂಟ್ ಮಾಡುತ್ತೆ. x2 ಆ್ಯಂಡ್ x1 ಈಸ್ ದ ಟೂ ಕಮಾಡಿಟೀಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಎನಿ ಟೂ ಕಮಾಡಿಟೀಸ್, ನಾನಿಲ್ಲಿ ಮ್ಯಾಂಗೋ ಮತ್ತು ಆ್ಯಪಲ್ ಅಂತ ತೊಗೊಂಡಿದ್ದೀನಿ. P1 ಈಸ್ ದ ಆ್ಯಪಲ್ದು ಪ್ರೈಸು, P2 ಈಸ್ ದ ಮ್ಯಾಂಗೋದು ಪ್ರೈಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಟೂ ಕಮಾಡಿಟೀಸ್ ಟೂ ಪ್ರೈಸ್ ಮೇಲೆ ಕನ್ಸ್ಯೂಮರು ತನ್ನ ಪರ್ಚೇಸಿಂಗ್ ಪವರ್ನ ಪರ್ಚೇಸ್ ಮಾಡ್ತಾ ಹೋಗ್ತಾನೆ. ಸೊ ಇಲ್ಲಿ ಪರ್ಚೇಸ್ ಮಾಡೋ ಕಮಾಡಿಟೀಸು ಅವ್ನ ಇನ್ಕಮ್ಗೆ ಈಕ್ವಲ್ ಆಗಿದ್ದಾಗ ಮಾತ್ರ ಬಜೆಟ್ ಲೈನು ಕರೆಕ್ಟಾಗಿರುತ್ತೆ ಅಂತೇಳಿ. ಸೊ ನೋಟ್ ಇಟ್ ಡೌನ್. ಸೊ ಕಮ್ ಟು ದಿ ಪಾಯಿಂಟ್. ಸೊ ಫಸ್ಟ್ ಸಿಚುವೇಶನ್ ಕನ್ಸ್ಯೂಮರ್ ಇನ್ಕಮ್ ಚೇಂಜಸ್.
ಸೊ ಕನ್ಸ್ಯೂಮರ್ ಇನ್ಕಮ್ ಚೇಂಜಸ್ ಫ್ರಮ್ M2 to M1. Okay, so M dash or M1. So suppose the consumer income changes from M2 to M dash. So now the consumer also offered to buy more goods and services. Understood? ಇವಾಗ ಕನ್ಸ್ಯೂಮರ್ ಇನ್ಕಮ್ ಎಮ್ಮಿಂದ ಎಮ್ ಡ್ಯಾಶ್ಗೆ ಚೇಂಜ್ ಆಗುತ್ತೆ, ಅವ್ರ ಇನ್ಕಮ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಆವಾಗ ಕನ್ಸ್ಯೂಮರ್ ಏನು ಮಾಡ್ತಾನೆ, ಮೋರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಜಾಸ್ತಿ ಪರ್ಚೇಸ್ ಮಾಡ್ತಾ ಹೋಗ್ತಾನೆ. ಆವಾಗ ದ ನ್ಯೂ ಈಕ್ವೇಷನ್ ಆಫ್ ಬಜೆಟ್ ಲೈನ್ ಈಸ್ P1 X1 ಪ್ಲಸ್ P2 X2 ಈಕ್ವಲ್ಸ್ M ಡ್ಯಾಶ್. ಅಂಡರ್ಸ್ಟುಡ್? ಸೊ ಫಸ್ಟ್ ಸಿಚುವೇಷನ್ಲಿ ಕನ್ಸ್ಯೂಮರ್ ಇನ್ಕಮ್ ಚೇಂಜಸ್ ತಗೋತಿದ್ದೀವಿ. ಸಪೋಸ್ ಕನ್ಸ್ಯೂಮರ್ ಇನ್ಕಮ್ ಚೇಂಜಸ್ ಫ್ರಮ್ M2 to M ಡ್ಯಾಶ್, ಬಟ್ ದ ಪ್ರೈಸ್ ಆಫ್ 2 commodities ರಿಮೈನಿಂಗ್ ಕಾನ್ಸ್ಟೆಂಟ್. ಅರ್ಥ ಆಗಿದೆಯಲ್ಲ? ಸೊ ಕನ್ಸ್ಯೂಮರ್ ಇನ್ಕಮ್ ಮಾತ್ರ ಚೇಂಜ್ ಆಗಿದೆ, ಆದರೆ ಪ್ರೈಸಸ್ ಆಫ್ 2 commodities ಏನಾಗಿದೆ, ರಿಮೈನಿಂಗ್ ಅನ್ಚೇಂಜ್ಡ್. ಪ್ರೈಸಸ್ ಆಫ್ 2 commoditiesಲ್ಲಿ ಯಾವುದೇ ಚೇಂಜಸ್ ಇಲ್ಲ, ಓನ್ಲಿ ಕನ್ಸ್ಯೂಮರ್ ಇನ್ಕಮಲ್ಲಿ ಮಾತ್ರ ಚೇಂಜ್ ಆಗಿದೆ. ಎಮ್ವಿಂದ ಎಮ್ ಡ್ಯಾಶ್ಗೆ ಚೇಂಜ್ ಆಗಿದೆ. ಆಗ ಕನ್ಸ್ಯೂಮರ್ ಏನು ಮಾಡ್ತಾನೆ, ಅವ್ನ ಇನ್ಕಮ್ ಜಾಸ್ತಿ ಆದ ತಕ್ಷಣ ಮೋರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಪರ್ಚೇಸ್ ಮಾಡಿ ಮೋರ್ ಸ್ಯಾಟಿಸ್ಫಿಕೇಷನ್ನ ತಗೋತಾನೆ. ಹೌದಲ್ವಾ? ಆಗ ದ ನ್ಯೂ ಈಕ್ವೇಷನ್ ಆಫ್ ಬಜೆಟ್ ಲೈನ್ ಏನು ಸಿಗುತ್ತೆ, P1 X1 ಪ್ಲಸ್ P2 X2 ಈಕ್ವಲ್ಸ್ M ಡ್ಯಾಶ್ ಆರ್ M1 ಅಂತ ಹೇಳ್ತೀವಿ. ಸೊ ಇನ್ ದ ಪ್ರೀವಿಯಸ್ ಬಜೆಟ್ ಲೈನ್ ಹೇಗಿತ್ತು ಅಂತ ಹೇಳಿದ್ರೆ, ಪ್ರೀವಿಯಸ್ ಬಜೆಟ್ ಲೈನ್ ಈಕ್ವೇಷನು P1 X1 ಪ್ಲಸ್ P2 X2 ಈಕ್ವಲ್ಸ್ M ಅಂತ ಇತ್ತು. ಹೌದಲ್ಲ? ಈಗ ಏನಾಗಿದೆ, ಕನ್ಸ್ಯೂಮರ್ ಇನ್ಕಮ್ ಚೇಂಜ್ ಆಗಿದೆ. ಹೇಗೆ ಚೇಂಜ್ ಆಗಿದೆ ಅಂತ ಹೇಳಿದ್ರೆ, ಫಸ್ಟು M ಅಂತ ಇತ್ತು, ಇವಾಗ ಏನಾಗಿದೆ ಎಮ್ಮಿಂದ M ಡ್ಯಾಶ್ಗೆ ಚೇಂಜ್ ಆಗಿದೆ. ಫಸ್ಟ್ ಒಂದು 100 ರೂಪೀಸ್ ಅಂತ ಇಟ್ಕೊಳ್ಳಿ. ಇವಾಗ ಎಷ್ಟಾಗಿದೆ ಅಂತ ಹೇಳಿದ್ರೆ 200 ರೂಪೀಸ್ಗೆ ಚೇಂಜಸ್ ಆಗಿದೆ. ಬಟ್ ಪ್ರೈಸ್ ಆಫ್ 2 commodities ರಿಮೈನಿಂಗ್ ಅನ್ಚೇಂಜ್ಡ್. ಓನ್ಲಿ ಇನ್ಕಮಲ್ಲಿ ಮಾತ್ರ ಚೇಂಜಸ್ ಆಗಿ ದ ಪ್ರೈಸ್ ಆಫ್ 2 commodities ಹಾಗೆ ಉಳ್ಕೊಂಡಾಗ ದ ನ್ಯೂ ಈಕ್ವೇಷನ್ ಆಫ್ ಬಜೆಟ್ ಲೈನ್ ಏನು ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ, P1 X1 ಕಮಾಡಿಟಿ ಪ್ರೈಸಸಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಸೊ ಹೇಗಿತ್ತು ಫಸ್ಟು ಹಾಗೆ ಬರ್ಕೋತೀರಾ. ಇನ್ನೊಂದು ಕಮಾಡಿಟಿ ಪ್ರೈಸಸಲ್ಲೂ ಕೂಡ ಏನೂ ಚೇಂಜಸ್ ಇಲ್ಲ, ಸೊ ಅದನ್ನು ಕೂಡ ಹಾಗೆ ಬರ್ಕೋತೀರಾ. ಯಾವುದ್ರಲ್ಲಿ ಚೇಂಜಸ್ ಆಗಿದೆ, ಕನ್ಸ್ಯೂಮರ್ ಇನ್ಕಮ್ ಮನಿನಲ್ಲಿ ಮಾತ್ರ ಚೇಂಜ್ ಆಗಿದೆ. ಅದಕ್ಕೇನಂತ ತೋರಿಸಿದ್ದೀರಾ ಅಂತ ಹೇಳಿದ್ರೆ ಡ್ಯಾಶ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ತಿದ್ದೀರಾ. ಓಕೆ, ಸೊ ದ ನ್ಯೂ ಈಕ್ವೇಷನ್ ಆಫ್ ಬಜೆಟ್ ಲೈನ್ ಈಸ್ P1 X1 ಪ್ಲಸ್ P2 X2 ಈಕ್ವಲ್ಸ್ M ಡ್ಯಾಶ್. ಸೊ P1 ಕಮಾಡಿಟಿ 2 commoditiesಲ್ಲೂ ಯಾವ ಪ್ರೈಸಲ್ಲೂ ಯಾವುದೇ ಚೇಂಜಸ್ ಇಲ್ಲ, ಅವೆರಡೂ ಕೂಡ ಕಾನ್ಸ್ಟೆಂಟಾಗಿ ಇಟ್ಕೊಂಡು ಓನ್ಲಿ ಕನ್ಸ್ಯೂಮರ್ ಇನ್ಕಮಲ್ಲಿ ಚೇಂಜ್ ಆದಾಗ ಬಜೆಟ್ ಲೈನ್ ಯಾವ ಥರ ಶಿಫ್ಟ್ ತಗೊಳುತ್ತೆ, ರೈಟ್ ವರ್ಡ್ಗೆ ಶಿಫ್ಟ್ ತಗೊಳುತ್ತಾ ಅವ್ರ ಲೆಫ್ಟ್ ವರ್ಡ್ಗೆ ಶಿಫ್ಟ್ ತಗೊಳುತ್ತಾ ಅಂತೇಳಿ ವಿ ಕ್ಯಾನ್ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ದ ಡಯಾಗ್ರಾಮ್. ಅಂಡರ್ಸ್ಟುಡ್? ಸೊ ಇನ್ ದ ಡಯಾಗ್ರಾಮ್, take first OX axis and OY axis. OX axis and OY axis. It is the original budget line. AB is known as the original budget line. Now the consumer income is decreases. Okay, consumer income ಡಿಕ್ರೀಸ್ ಆಗಿದೆ. M1 ಇದ್ದಿದ್ದಂಥ ನ್ಯೂ ಇನ್ಕಮಿಂದ ಹಳೆ ಇನ್ಕಮ್ಗೆ ಡಿಕ್ರೀಸ್ ಆಗಿದೆ. ಫಾರ್ ಎಕ್ಸಾಂಪಲ್, ನ್ಯೂ ಇನ್ಕಮ್ ಫಸ್ಟ್ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ 200 ರೂಪೀಸ್ನ ತೊಗೋತಿದ್ವಿ ಅಂತ ಹೇಳ್ಕೊಳ್ಳಿ. ಇವಾಗ ಡಿಕ್ರೀಸ್ ಆಗಿದೆ. ಎಷ್ಟು ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ರೆ 100 ರೂಪೀಸ್ಗೆ ಡಿಕ್ರೀಸ್ ಆಗಿದೆ ಅಂತೇಳಿ. ಅರ್ಥ ಆಗ್ತಿದೆಯಲ್ಲ? ಫಸ್ಟು 200 ರೂಪೀಸ್ ಇತ್ತು ಕನ್ಸ್ಯೂಮರ್ ಇನ್ಕಮು, ಇವಾಗ ಎಷ್ಟಾಗ್ಬಿಟ್ಟಿದೆ 100 ರೂಪೀಸ್ಗೆ ಡಿಕ್ರೀಸ್ ಆಗಿದೆ. ಅವಾಗ ಬಜೆಟ್ ಲೈನ್ ಏನಾಗುತ್ತೆ, ಬಜೆಟ್ ಲೈನ್ ಏನಾಗುತ್ತೆ ಅಂತೇಳಿದ್ರೆ ಇನ್ವರ್ಡ್ಗೆ ಶಿಫ್ಟ್ ಆಗುತ್ತೆ ಅಂತೇಳಿ. ಅರ್ಥ ಆಗ್ತಿದೆಯಲ್ಲ? ಸೊ ಕನ್ಸ್ಯೂಮರ್ ಇನ್ಕಮು ಫಸ್ಟು ಪ್ರೀವಿಯಸ್ 200 ರೂಪೀಸ್ ಇತ್ತು, ಇವಾಗ ಏನಾಗಿದೆ 100 ರೂಪೀಸ್ಗೆ ಡಿಕ್ರೀಸ್ ಆಯಿತು. ಆವಾಗ ಕನ್ಸ್ಯೂಮರ್ ಏನು ಮಾಡ್ತಾನೆ, ಮೋರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪರ್ಚೇಸ್ ಮಾಡೋ ಕೆಪಾಸಿಟಿಯಿಂದ ಡಿಕ್ರೀಸ್ ಆಗಿ ಬಜೆಟ್ ಲೈನ್ ಆಗುತ್ತೆ ಇನ್ವರ್ಡ್ ಶಿಫ್ಟ್ ಆಫ್ ದ ಬಜೆಟ್ ಲೈನ್. ಸೊ ಬಜೆಟ್ ಲೈನ್ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ವರ್ಡ್ಗೆ ಶಿಫ್ಟ್ ಆಗುತ್ತೆ. So A dash and B dash. Okay, so inward shift of the inward parallel ಆಗಿ ಶಿಫ್ಟ್ ಆಗುತ್ತೆ.
ಪ್ಯಾರಲರ್ ಆಗಿ ಇನ್ವರ್ಡ್ಗೆ ಶಿಫ್ಟ್ ಆಗುತ್ತೆ. ಏನಾಗುತ್ತೆ? ಡಿಕ್ರೀಸ್ ಆದರೆ ಯಾವುದು? ಕನ್ಸ್ಯೂಮರ್ ಇನ್ಕಮ್ ಡಿಕ್ರೀಸ್ ಆದರೆ ದ ಬಜೆಟ್ ಲೈನ್ ಶಿಫ್ಟ್ ಟು ದ ಲೆಫ್ಟ್ವರ್ಡ್ಗೆ ಶಿಫ್ಟ್ ಆಗುತ್ತೆ ಟು ದ ಒರಿಜಿನಲ್ ಬಜೆಟ್ ಲೈನ್. ಸೊ ಕನ್ಸ್ಯೂಮರ್ ಇನ್ಕಮ್ ಚೇಂಜಸ್ ಆದಾಗ ಬಜೆಟ್ ಲೈನು ಯಾವ ಥರ ಶಿಫ್ಟ್ ತಗೊಳುತ್ತೆ, ಇಲ್ಲ ರೈಟ್ ವರ್ಡ್ಗೆ ಲೆಫ್ಟ್ ವರ್ಡ್ ಶಿಫ್ಟ್ ತಗೊಳುತ್ತೆ ಅಂತ ನೋಡ್ತಿದ್ದೀವಿ. ಇನ್ ದ ಬಜೆಟ್ ಲೈನ್ ಏನಾದರೂ ಕನ್ಸ್ಯೂಮರ್ ಇನ್ಕಮ್ ಡಿಕ್ರೀಸ್ ಆದರೆ ಒರಿಜಿನಲ್ ಬಜೆಟ್ ಲೈನ್, ಈ ವೈಟ್ ಪೀಸ್ ಆಫ್ ಚಾಕೋಲ್ ತೋರಿಸಿದ್ದೀನಲ್ಲ ಅದು ಒರಿಜಿನಲ್ ಬಜೆಟ್ ಲೈನ್ ಆಗುತ್ತೆ. ಕನ್ಸ್ಯೂಮರ್ ಇನ್ಕಮ್ ಡಿಕ್ರೀಸ್ ಆದ ತಕ್ಷಣ ಬಜೆಟ್ ಲೈನ್ ಆಗುತ್ತೆ ಲೆಫ್ಟ್ ವರ್ಡ್ಗೆ ಪ್ಯಾರಲಲ್ ಆಗಿ ಇನ್ವರ್ಡ್ ಶಿಫ್ಟ್ನ ತಗೊಳುತ್ತೆ. ಈಗ ನಾವು ಸಪೋಸ್ ಕನ್ಸ್ಯೂಮರ್ ಇನ್ಕಮ್ ಇನ್ಕ್ರೀಸ್ ಆದರೆ ಬಜೆಟ್ ಲೈನ್ ಯಾವ ಕಡೆ ಶಿಫ್ಟ್ ಆಗುತ್ತೆ ಅಂತ ನೋಡೋಣ. ಸೊ ಟೇಕ್ OX ಆಕ್ಸಿಸ್ ಆ್ಯಂಡ್ OY ಆಕ್ಸಿಸ್. So first draw the original budget line. So AB is known as the original budget line. So in the OX axis represent apple, in the OY axis represent mango. So idunu togoli. So same, in the OX axis represent apple, in the OY axis represent mango. So AB is known as the original budget line. Now the consumer income increases. ಕನ್ಸ್ಯೂಮರ್ ಇನ್ಕಮ್ ಇನ್ಕ್ರೀಸ್ ಆಯಿತು. 100 ರೂಪೀಸಿಂದ 200 ರೂಪೀಸಿಗೆ ಕನ್ಸ್ಯೂಮರ್ ಇನ್ಕಮ್ ಇನ್ಕ್ರೀಸ್ ಆಯಿತು. ಇನ್ಕ್ರೀಸ್ ಆದರೆ ಇನ್ಕಮ್ ಏನಾಗುತ್ತೆ? ಒಬ್ಬ ಕನ್ಸ್ಯೂಮರು ಮೋರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಪರ್ಚೇಸ್ ಮಾಡ್ತಾ ಹೋಗ್ತಾನೆ. ಆವಾಗ ಬಜೆಟ್ ಲೈನ್ ಎಲ್ಲಿಗೆ ಶಿಫ್ಟ್ ಆಗುತ್ತೆ? ಮೋರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಪರ್ಚೇಸ್ ಮಾಡಿದ್ರೆ ಶಿಫ್ಟ್ ದ ರೈಟ್ ವರ್ಡ್, ಪ್ಯಾರಲರ್ ಆಗಿ ಇನ್ವರ್ಡ್ ಶಿಫ್ಟ್ ಆಗುತ್ತೆ, ಔಟ್ವರ್ಡ್ ಶಿಫ್ಟ್ ಆಗುತ್ತೆ. So B dash and A dash. So first previous 100 rupees ಇದ್ದಾಗ OA ಎಷ್ಟು ಮ್ಯಾಂಗೋಸು, OB ಎಷ್ಟು ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ರು. ಇವಾಗ ಅವನ ಇನ್ಕಮು ಇನ್ಕ್ರೀಸ್ ಆಗಿದೆ, ಎಮ್ಮಿಂದ ಎಮ್ ಡ್ಯಾಶ್ಗೆ ಇನ್ಕ್ರೀಸ್ ಆಗಿದೆ. ಆವಾಗ ಏನಾಗುತ್ತೆ? ಅವ್ನು ಪರ್ಚೇಸಿಂಗ್ ಮಾಡೋ ಅಂಥ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸು ಕೂಡ ಜಾಸ್ತಿ ಆಗುತ್ತೆ. ಆಗೇನಾಗುತ್ತೆ? ಬಜೆಟ್ ಲೈನು ಶಿಫ್ಟ್ ಆಗುತ್ತೆ. ಎಲ್ಲಿಗೆ ಶಿಫ್ಟ್ ಆಗುತ್ತೆ? ರೈಟ್ ವರ್ಡ್ಗೆ ಶಿಫ್ಟ್ ಆಗುತ್ತೆ. ಯಾವಾಗ? ಇನ್ಕಮ್ ಇನ್ಕ್ರೀಸ್ ಆದರೆ. ಇನ್ಕಮ್ ಡಿಕ್ರೀಸ್ ಆದರೆ ಲೆಫ್ಟ್ ವರ್ಡ್ ಶಿಫ್ಟ್ ಆಗುತ್ತೆ. ಇನ್ಕಮ್ ಇನ್ಕ್ರೀಸ್ ಆದರೆ ರೈಟ್ ವರ್ಡ್ ಶಿಫ್ಟ್ ಆಗುತ್ತೆ. ಸೊ ಇನ್ಕ್ರೀಸ್ ಇನ್ ಇನ್ಕಮ್ ಕಾಸಸ್ ಬಜೆಟ್ ಲೈನ್ ಶಿಫ್ಟ್ ಔಟ್ವರ್ಡ್ ಪ್ಯಾರಲಲ್. ಔಟ್ವರ್ಡ್. ಅಂಡರ್ಸ್ಟುಡ್? So suppose the consumer income increase from M2 to M dash, ಆದಾಗ ಕನ್ಸ್ಯೂಮರ್ ಇರ್ತಾನೆ ಮೋರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಪರ್ಚೇಸ್ ಮಾಡ್ತಾ ಹೋಗ್ತಾನೆ. ಆಗ ಬಜೆಟ್ ಲೈನ್ ಏನಾಗುತ್ತೆ? ರೈಟ್ ವರ್ಡ್ಗೆ ಔಟ್ವರ್ಡ್ ಆಗಿ ಪ್ಯಾರಲಲ್ ಆಗಿ ಶಿಫ್ಟ್ ಆಗ್ತಾ ಹೋಗುತ್ತೆ. ಸೊ ದ ಫಸ್ಟ್ ಸಿಚುಯೇಷನ್ ಈಸ್ ಕನ್ಸ್ಯೂಮರ್ ಇನ್ಕಮ್ ಚೇಂಜಸ್. ಸೊ ಕನ್ಸ್ಯೂಮರ್ ಇನ್ಕಮ್ ಚೇಂಜಸ್. ಸಪೋಸ್ ಕನ್ಸ್ಯೂಮರ್ ಇನ್ಕಮ್ ಚೇಂಜಸ್ ಫ್ರಮ್ M2 to M dash, but price of two commodities remaining unchanged. Only consumer income ಮಾತ್ರ ಚೇಂಜಸ್ ಆಗ್ತಿದೆ. ಪ್ರೈಸ್ ಆಫ್ ಟು ಕಮಾಡಿಟೀಸ್ ರಿಮೈನಿಂಗ್ ಅನ್ಚೇಂಜ್ಡ್ ಆಗಿ ಉಳ್ಕೋತಿದೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬಜೆಟ್ ಲೈನ್ ಇಲ್ಲ ರೈಟ್ ವರ್ಡ್ ಶಿಫ್ಟ್ ತಗೊಳ್ತಾ ಲೆಫ್ಟ್ ವರ್ಡ್ ಶಿಫ್ಟ್ ತಗೊಳ್ತಾ ಅಂತ ನೋಡ್ತಿದ್ವಿ. ಸೊ ಕನ್ಸ್ಯೂಮರ್ ಇನ್ಕಮ್ ಏನಾದರೂ ಡಿಕ್ರೀಸ್ ಆದರೆ, ಬಜೆಟ್ ಲೈನ್ ಶಿಫ್ಟ್ ಟು ದ ಲೆಫ್ಟ್ ವರ್ಡ್ಗೆ ಶಿಫ್ಟ್ ಆಗುತ್ತೆ. ಯಾವ ಥರ ಶಿಫ್ಟ್ ಆಗುತ್ತೆ? ಇನ್ವರ್ಡ್ ಪ್ಯಾರಲಲ್ ಕರ್ವ್ ಆಗಿ ಲೆಫ್ಟ್ ವರ್ಡ್ಗೆ ಶಿಫ್ಟ್ ಆಗುತ್ತೆ. ಅದೇ ಕನ್ಸ್ಯೂಮರ್ ಇನ್ಕಮ್ ಇನ್ಕ್ರೀಸ್ ಆದರೆ ದ ಬಜೆಟ್ ಲೈನ್ ಶಿಫ್ಟ್ ಔಟ್ವರ್ಡ್ ಅಂತ ಹೇಳಿದ್ರೆ ರೈಟ್ ವರ್ಡ್ಗೆ ಪ್ಯಾರಲರ್ ಆಗಿ ಶಿಫ್ಟ್ ತಗೊಳುತ್ತೆ. ಸೊ ಡಿಕ್ರೀಸ್ ಆದರೆ ಇನ್ವರ್ಡ್ಗೆ, ಇನ್ಕ್ರೀಸ್ ಆದರೆ ಔಟ್ವರ್ಡ್ಗೆ ಶಿಫ್ಟ್ ತಗೊಳುತ್ತೆ. ನೆಕ್ಸ್ಟ್ ಸೆಕೆಂಡ್ ಸಿಚುಯೇಷನ್ ಈಸ್ ಪ್ರೈಸ್ ಆಫ್ ಕಮೋಡಿಟಿ ಚೇಂಜಸ್. ಸೊ ಸೆಕೆಂಡ್ ಒನ್, ಪ್ರೈಸ್ ಆಫ್ ಕಮೋಡಿಟಿ ಚೇಂಜಸ್. ಓಕೆ, ಸೊ ಫಸ್ಟು ಸಿಚುಯೇಷನ್ಸಲ್ಲಿ ಇನ್ಕಮಲ್ಲಿ ಚೇಂಜಸ್ ಆದರೆ ಬಜೆಟ್ ಲೈನ್ ಯಾವ ಥರ ಲೆಫ್ಟ್ ವರ್ಡ್ ತಗೊಳುತ್ತಾ ಇಲ್ಲ ರೈಟ್ ವರ್ಡ್ ತಗೊಳುತ್ತಾ ಅಂತೇಳಿ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಸೆಕೆಂಡ್ ಸಿಚುಯೇಷನ್ ನೋಡ್ತಿದ್ದೀವಿ, ದ ಪ್ರೈಸ್ ಆಫ್ ಕಮೋಡಿಟಿ ಚೇಂಜಸ್. ದ ಪ್ರೈಸ್ ಆಫ್ ಕಮೋಡಿಟಿ ಚೇಂಜಸಲ್ಲಿ ಮತ್ತೆ ಟೂ ಸಿಚುಯೇಷನ್ಸ್ ಇದೆ, ಬಿಕಾಸ್ ಟೂ ಕಮೋಡಿಟೀಸ್ ಇರೋದ್ರಿಂದ. ಫಸ್ಟು ಆ್ಯಪಲ್ ಪ್ರೈಸಲ್ಲಿ ಚೇಂಜಸ್ ಆದರೆ ಹೇಗಾಗುತ್ತೆ, ನೆಕ್ಸ್ಟು ಮ್ಯಾಂಗೋ ಪ್ರೈಸಸಲ್ಲಿ ಚೇಂಜಸ್ ಹೇಗಾಗುತ್ತೆ ಅಂತೇಳಿ ನೋಡೋಣ. ಫಸ್ಟ್ ಒಂದು ಯಾವ್ದು ತೊಗೊಳ್ತೀವಿ ಅಂತ ಹೇಳಿದ್ರೆ ಪ್ರೈಸ್ ಆಫ್ ಆ್ಯಪಲ್ ಚೇಂಜಸ್. ಓಕೆ, ಸೊ ಪ್ರೈಸ್ ಆಫ್ ಕಮೋಡಿಟಿ ಚೇಂಜಸಲ್ಲಿ ಮತ್ತೆ ಸಬ್ಬಾಗಿ
ಟೂ ಸಿಚುಯೇಷನ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಒಂದು ಪ್ರೈಸ್ ಆಫ್ ಆ್ಯಪಲ್ ಚೇಂಜಸ್. ಓಕೆ, ಸಪೋಸ್ ನಾವು ದ ಪ್ರೈಸ್ ಆಫ್ ಆ್ಯಪಲ್ ಚೇಂಜ್ ಫ್ರಮ್ P2 to P ಡ್ಯಾಶ್ ಅಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತು ಬಜೆಟ್ ಲೈನ್ ಈಕ್ವೇಷನ್ ಏನಂತ ಹೇಳಿದ್ರೆ P1 x1 ಪ್ಲಸ್ P2 x2 equals m. It is the original budget line equation. Now the price of apple changes from P2 to P dash, but the price of mango and consumer income remaining unchanged. Price of mango and consumer income remain unchanged. Okay, so suppose the price of apple changes from P2 to P dash ಆಗಿದೆ, ಬಟ್ ಪ್ರೈಸ್ ಆಫ್ ಮ್ಯಾಂಗೋ ಆ್ಯಂಡ್ ಕನ್ಸ್ಯೂಮರ್ ಇನ್ಕಮ್ ಏನಾಗಿದೆ ಅನ್ಚೇಂಜ್ಡ್ ಆಗಿದೆ. ದ ನ್ಯೂ ಈಕ್ವೇಷನ್ ಆಫ್ ಬಜೆಟ್ ಲೈನ್ ಈಸ್ P1 ಡ್ಯಾಶ್ ಚೇಂಜಸ್ ಎಲ್ಲಾಗಿದೆ, ಬರೀ ಮ್ಯಾಂಗೋ ಪ್ರೈಸಲ್ಲಿ ಮಾತ್ರ ಚೇಂಜ್ ಆಗಿದೆ. ಅದಕ್ಕೆ ಏನು ಮಾಡ್ತೀವಿ, ಡ್ಯಾಶ್ ತೋರಿಸಿದ್ವಿ. x1 ಪ್ಲಸ್ P2 x2 ಈಕ್ವಲ್ಸ್ m. ಸೊ ಕನ್ಸ್ಯೂಮರ್ ಇನ್ಕಮ್ ಕೂಡ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ, ಪ್ರೈಸ್ ಆಫ್ ಮ್ಯಾಂಗೋದಲ್ಲೂ ಕೂಡ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ. ಓನ್ಲಿ ಯಾವ ಚೇಂಜ್ ಆಗಿದೆ ಅಂತ ಹೇಳಿದ್ರೆ x1 ಕಮಾಡಿಟಿ ಅಂತ ಹೇಳಿದ್ರೆ ಯಾವುದು ಮ್ಯಾಂಗೋ ಆ್ಯಪಲ್ದು ಪ್ರೈಸಸ್ಸಲ್ಲಿ ಮಾತ್ರ ಚೇಂಜಸ್ ಆಗಿದೆ. ಆವಾಗ ಬಜೆಟ್ ಲೈನ್ ಯಾವ ಥರ ತೊಗೊಳುತ್ತೆ, ಇಲ್ಲ ರೈಟ್ ವರ್ಡ್ ತೊಗೊಳುತ್ತಾ ಲೆಫ್ಟ್ ವರ್ಡ್ ತೊಗೊಳುತ್ತಾ ಅಂತೇಳಿ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ದ ಡಯಾಗ್ರಾಮ್. ಓಕೆ, ಸೊ ಪ್ರೈಸ್ ಆಫ್ ಆ್ಯಪಲ್ ಚೇಂಜಸ್ಸಲ್ಲಿ ಸಪೋಸ್ ಪ್ರೈಸ್ ಆಫ್ ಆ್ಯಪಲ್ ಚೇಂಜಸ್ ಫ್ರಮ್ P2 to P ಡ್ಯಾಶ್, ಬಟ್ ಪ್ರೈಸ್ ಆಫ್ ಮ್ಯಾಂಗೋ ಆ್ಯಂಡ್ ಕನ್ಸ್ಯೂಮರ್ ಇನ್ಕಮ್ ರಿಮೈನಿಂಗ್ ಅನ್ಚೇಂಜ್ಡ್ ಆದಾಗ ದ ನ್ಯೂ ಈಕ್ವೇಷನ್ ಆಫ್ ಬಜೆಟ್ ಲೈನ್ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ P1 ಡ್ಯಾಶ್ x1 ಪ್ಲಸ್ P2 x2 ಈಕ್ವಲ್ಸ್ m. ಕನ್ಸ್ಯೂಮರ್ ಇನ್ಕಮ್ ಮತ್ತು ಮ್ಯಾಂಗೋ ಕಮಾಡಿಟಿ ಪ್ರೈಸಸ್ಸು ಇವೆರಡೂ ಕೂಡ ರಿಮೈನಿಂಗ್ ಅನ್ಚೇಂಜ್ಡ್ ಆಗಿ ಉಳ್ಕೊಳ್ಳುತ್ತೆ, ಅಂದರೆ ಕಾನ್ಸ್ಟೆಂಟ್ ಆಗಿರುತ್ತೆ. ಓನ್ಲಿ ಯಾವುದ್ರಲ್ಲಿ ಚೇಂಜಸ್ ಆಗಿದೆ, x1 ಕಮಾಡಿಟಿದು ಪ್ರೈಸಸ್ ಅಂದರೆ ಆ್ಯಪಲ್ ಪ್ರೈಸಸ್ಸಲ್ಲಿ ಚೇಂಜ್ ಆದಾಗ ಬಜೆಟ್ ಲೈನ್ ಲೆಫ್ಟ್ ವರ್ಡ್ ತಗೊಳುತ್ತೆ ರೈಟ್ ವರ್ಡ್ ತಗೊಳುತ್ತೆ ಅಂತ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ದ ಡಯಾಗ್ರಾಮ್. ಇನ್ ದ ಡಯಾಗ್ರಾಮ್ take first OX axis and OY axis. OX axis and OY axis. In the OX axis represent apple, in the OY axis represent mango. Understood? So in the OX axis represent apple ಅಂತ ಹೇಳಿದ್ರೆ x1 ಅಂತೇಳಿ, OY axis represent mango ಅಂತ ಹೇಳಿದ್ರೆ x2ನ ರೆಪ್ರೆಸೆಂಟ್ ಮಾಡ್ತಿದೆ. ಫಸ್ಟ್ ಡ್ರಾ ದ ಒರಿಜಿನಲ್ ಬಜೆಟ್ ಲೈನ್. ಫಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ ಒರಿಜಿನಲ್ ಬಜೆಟ್ ಲೈನ್ನ ಡ್ರಾ ಮಾಡಿ. ಇದು P2 ಪ್ರೈಸು, ಯಾವುದ್ರದ್ದು ಮ್ಯಾಂಗೋದು P2 ಪ್ರೈಸು, P1 ಅಂತ ಹೇಳಿದ್ರೆ ಆ್ಯಪಲ್ದು ಪ್ರೈಸ್. ಓಕೆ, P1 ರೆಪ್ರೆಸೆಂಟ್ ಆ್ಯಪಲ್ ಪ್ರೈಸ್, P2 ರೆಪ್ರೆಸೆಂಟ್ ಮ್ಯಾಂಗೋ ಪ್ರೈಸ್. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಪೋಸ್ ಆ್ಯಪಲ್ ಪ್ರೈಸ್ ಇನ್ಕ್ರೀಸಸ್, ಆ್ಯಪಲ್ ಪ್ರೈಸ್ P1ಇಂದ P1 ಡ್ಯಾಶ್ಗೆ ಇನ್ಕ್ರೀಸ್ ಆಗಿದೆ. ಓಕೆ, ಸಪೋಸ್ ಇವಾಗ ಏನಾಗಿದೆ, ಆ್ಯಪಲ್ ಪ್ರೈಸ್ ಏನಾಗಿದೆ ಇನ್ಕ್ರೀಸಸ್, ಆ್ಯಪಲ್ ಪ್ರೈಸ್ ಇನ್ಕ್ರೀಸ್ ಆಗಿದೆ P1ಇಂದ P1 ಡ್ಯಾಶ್. P1ಅಲ್ಲಿ ಫಸ್ಟು ಒಂದು 80 ರೂಪೀಸ್ ಇದ್ದಂಥ ಆ್ಯಪಲ್ ಈಗ 100 ರೂಪೀಸ್ಗೆ ಏನಾಗಿದೆ ಇನ್ಕ್ರೀಸ್ ಆಗಿದೆ ಅಂತೆಲ್ಲ ಜಸ್ಟ್ ಅಸಂಪ್ಷನ್ ಮಾಡ್ಕೊಳ್ಳಿ. ಓಕೆ, ಸೊ ನಾವು ಸಪೋಸ್ ದ ಪ್ರೈಸ್ ಆಫ್ ಆ್ಯಪಲ್ ಚೇಂಜಸ್ ಫ್ರಮ್ P1 to P1 ಡ್ಯಾಶ್ 80 ರೂಪೀಸಿಂದ 100 ರೂಪೀಸ್ಗೆ ಏನಾಗಿದೆ ಇನ್ಕ್ರೀಸ್ ಆಗಿದೆ ಪ್ರೈಸ್ ಆಫ್ ಆ್ಯಪಲ್. ಇವಾಗ ಬಜೆಟ್ ಲೈನ್ ಯಾವ ಕಡೆಗೆ ಶಿಫ್ಟ್ ಆಗುತ್ತೆ ಅಂತೇಳಿ ನೋಡೋಣ. ಓಕೆ, ಇವಾಗ ನಿಮ್ಮ ಹತ್ರ 80 ರೂಪೀಸ್ ಇದ್ದಾಗ ಒಂದು 2-3 kgs ಅಷ್ಟು ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ಪ್ರೈಸ್ ಆಫ್ ಆ್ಯಪಲ್ 80 ರೂಪೀಸಿಂದ 100 ರೂಪೀಸ್ಗೆ ಜಾಸ್ತಿ ಆಗುತ್ತೋ, ಅವಾಗ ನೀವು ಜಾಸ್ತಿ ಪರ್ಚೇಸ್ ಮಾಡ್ತೀರಾ? ನೋ. ಏನಾಗುತ್ತೆ, ಪರ್ಚೇಸಿಂಗ್ ಪವರ್ ಏನಾಗುತ್ತೆ ಕಡಿಮೆ ಆಗಿಬಿಡುತ್ತೆ. 80 ರೂಪೀಸ್ ಆಗಿದ್ದಷ್ಟು ಪರ್ಚೇಸ್ ಮಾಡ್ತಿದ್ದಂಥ ಆ್ಯಪಲ್ನ 100 ರೂಪೀಸ್ ಆದಾಗ ನಾವು ಪರ್ಚೇಸ್ ಮಾಡೋದಕ್ಕೆ ಹೋಗಲ್ಲ, ಬಿಕಾಸ್ ಪ್ರೈಸ್ ಆಫ್ ಆ್ಯಪಲ್ ಏನಾಗಿದೆ ಇನ್ಕ್ರೀಸ್ ಆಗಿದೆ. ಈಗ ಪ್ರೈಸ್ ಆಫ್ ಆ್ಯಪಲ್ ಇನ್ಕ್ರೀಸ್ ಆದಾಗ ಪರ್ಚೇಸಿಂಗ್ ಪವರ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಬಜೆಟ್ ಲೈನ್ ಯಾವ ಕಡೆಗೆ ಶಿಫ್ಟ್ ಆಗುತ್ತೆ, ಶಿಫ್ಟ್ ಟು ದ ಲೆಫ್ಟ್ ವರ್ಡ್ಗೆ ಶಿಫ್ಟ್ ಆಗುತ್ತೆ. ಇಟ್ ಈಸ್ P1 ಡ್ಯಾಶ್. ಅಂಡರ್ಸ್ಟುಡ್? ಸೊ
ಪ್ರೈಸ್ ಆಫ್ ಆ್ಯಪಲ್ ಇನ್ಕ್ರೀಸ್ ಫ್ರಮ್ P12 ಟು P1 ಡ್ಯಾಶ್ಗೆ ಇನ್ಕ್ರೀಸ್ ಆದರೆ ದ ಬಜೆಟ್ ಲೈನ್ ಶಿಫ್ಟ್ ಟು ದ ಇನ್ವರ್ಡ್ ಆಗಿ ಶಿಫ್ಟ್ ಆಗುತ್ತೆ. ದಿಸ್ ಕರ್ವ್ ಈಸ್ ನೋನ್ ಆಸ್ ದ ಸ್ಟೀಪರ್ ಕರ್ವ್. ಸ್ಟೀಪರ್ ಆಗಿ ಇನ್ವರ್ಡ್ಗೆ ಶಿಫ್ಟ್ ತಗೊಳುತ್ತೆ, ಅಂದರೆ ಲೆಫ್ಟ್ವರ್ಡ್ಗೆ ಶಿಫ್ಟ್ ತಗೊಳುತ್ತೆ. ಯಾವಾಗ ಪ್ರೈಸ್ ಆಫ್ ಆ್ಯಪಲ್ ಇನ್ಕ್ರೀಸ್ ಆದಾಗ. ಸಪೋಸ್ ದ ಪ್ರೈಸ್ ಆಫ್ ಆ್ಯಪಲ್ ಇನ್ಕ್ರೀಸ್ ಫ್ರಮ್ P12 ಟು P1 ಡ್ಯಾಶ್, ದ ಬಜೆಟ್ ಲೈನ್, ದ ಒರಿಜಿನಲ್ ಬಜೆಟ್ ಲೈನಿಂದ ಈ ಬಜೆಟ್ ಲೈನ್ ಎಲ್ಲಿಗೆ ಶಿಫ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇನ್ವರ್ಡ್ ಆಗಿ ಲೆಫ್ಟ್ವರ್ಡ್ಗೆ ಶಿಫ್ಟ್ ಆಗುತ್ತೆ. ದಿಸ್ ಕರ್ವ್ ಈಸ್ ನೋನ್ ಆಸ್ ದ ಸ್ಟೀಪರ್ ಕರ್ವ್. ಸ್ಟೀಪರ್ ಆಗಿ ಇನ್ವರ್ಡ್ಗೆ ಶಿಫ್ಟ್ ಆಗುತ್ತೆ ಆ್ಯಪಲ್ ಪ್ರೈಸ್ ಇನ್ಕ್ರೀಸ್ ಆದರೆ. ಇವಾಗ ಆ್ಯಪಲ್ ಪ್ರೈಸ್ ಡಿಕ್ರೀಸ್ ಆದರೆ ಬಜೆಟ್ ಲೈನ್ ಯಾವ ಕಡೆಗೆ ಶಿಫ್ಟ್ ತಗೊಳುತ್ತೆ ಅಂತೇಳಿ ವಿ ಕ್ಯಾನ್ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ದ ಡಯಾಗ್ರಾಮ್. ಇನ್ ದ ಡಯಾಗ್ರಾಮ್ ಟೇಕ್ ಸೇಮ್ OX ಆಕ್ಸಿಸ್ ಆ್ಯಂಡ್ OY ಆಕ್ಸಿಸ್. In the OX axis represent apple, in the OY axis represent mango. Okay, so take first original budget line P1 and P2. P1 represent apple price, P2 represent mango price. Now suppose the price of apple decreases. The price of apple decreases. Price of apple decrease ಆಗಿದೆ. ಫಸ್ಟು 100 ರೂಪೀಸ್ ಇದ್ದಂಥ ಪ್ರೈಸು ಈಗ ಡಿಕ್ರೀಸ್ ಆಗಿ 80 ರೂಪೀಸ್ಗೆ ಡಿಕ್ರೀಸ್ ಆಗಿದೆ. ಅಂಡರ್ಸ್ಟುಡ್? ದ ಪ್ರೈಸ್ ಆಫ್ ಆ್ಯಪಲ್ ಡಿಕ್ರೀಸ್ ಆಗಿದೆ. P1 ಡ್ಯಾಶಿಂದ P1ಗೆ ಮತ್ತೆ ಡಿಕ್ರೀಸ್ ಆಗಿದೆ. ಆವಾಗ ಏನಾಗುತ್ತೆ, ಕನ್ಸ್ಯೂಮರ್ ಏನು ಮಾಡ್ತಾನೆ, ಮೋರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಪರ್ಚೇಸ್ ಮಾಡ್ತಾ ಹೋಗ್ತಾನೆ. ಮೋರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಪರ್ಚೇಸ್ ಮಾಡಿದಾಗ ಬಜೆಟ್ ಲೈನ್ ಯಾವ ಕಡೆಗೆ ಶಿಫ್ಟ್ ಆಗುತ್ತೆ, ಬಜೆಟ್ ಲೈನ್ ಶಿಫ್ಟ್ ಟು ದ ರೈಟ್ ವರ್ಡ್. ಸೊ ನೋಡಿ, ಇಲ್ಲಿಂದ ರೈಟ್ ವರ್ಡ್ಗೆ ಬಜೆಟ್ ಲೈನ್ ಶಿಫ್ಟ್ ತಗೊಳುತ್ತೆ. ಇಟ್ ಇಸ್ ಕಾಲ್ಡ್ ದ P2 ಡ್ಯಾಶ್. ಸೊ ವರ್ಜಿನಲ್ಲು P1 ರೆಪ್ರೆಸೆಂಟ್ ಮಾಡುತ್ತೆ, ಸಾರಿ ಇದು P1 ಡ್ಯಾಶ್. ಸೊ ಇನ್ಕ್ರೀಸ್ ಆದಾಗ ಬಜೆಟ್ ಲೈನ್ ಏನಾಗುತ್ತೆ, ರೈಟ್ ವರ್ಡ್ಗೆ ಶಿಫ್ಟ್ ತಗೊಳುತ್ತೆ. ದಿಸ್ ಕರ್ವ್ ಈಸ್ ನೋನ್ ಆಸ್ ದ ಫ್ಲಾಟರ್ ಕರ್ವ್. ಓಕೆ, ಸೊ ಬಜೆಟಲ್ಲಿ ಪ್ರೈಸ್ ಆಫ್ ಆ್ಯಪಲ್ P1 ಇಂದ P1 ಡ್ಯಾಶ್ಗೆ ಇನ್ಕ್ರೀಸ್ ಆದರೆ ಬಜೆಟ್ ಲೈನು ಲೆಫ್ಟ್ ವರ್ಡ್ಗೆ ಡಿಕ್ರೀಸ್ ತಗೊಳುತ್ತೆ. ಅದೇ ಪ್ರೈಸ್ ಆಫ್ ಆ್ಯಪಲ್ಲು ಇನ್ಕ್ರೀಸ್ ಆದರೆ P1 ಡ್ಯಾಶಿಂದ P1ಗೆ ಏನಾದರೂ ಡಿಕ್ರೀಸ್ ಆದರೆ ಬಜೆಟ್ ಲೈನ್ ಶಿಫ್ಟ್ ಟು ದ ರೈಟ್ ವರ್ಡ್. ಸೊ ಇನ್ಕ್ರೀಸ್ ಆಗೋ ಕರ್ವ್ನ ಸ್ಟೀಪರ್ ಕರ್ವ್ ಅಂತ ಕರಿತೀವಿ. ಸಾರಿ, ಇದು ಡಿಕ್ರೀಸ್. ಸೊ ಇನ್ಕ್ರೀಸ್ ಆಗೋ ಕರ್ವ್ನ ಸ್ಟೀಪರ್ ಕರ್ವ್ ಅಂತ ಕರಿತೀವಿ, ಡಿಕ್ರೀಸ್ ಆದ ಪ್ರೈಸು ಫ್ಲಾಟರ್ ಅಂತ ಕರಿತೀವಿ. ನೋಡಿ, ಇಲ್ಲಿ P2 ಮತ್ತು ಇಲ್ಲೂ ಕೂಡ ಸೇಮ್ ಏನಾಗಿದೆ, ಯಾವುದೇ ರೀತಿ ಚೇಂಜಸ್ ಆಗಿಲ್ಲ. ನಾವು ಆಲ್ರೆಡಿ ಹೇಳಬೇಕಾದ್ರೆ ಡಿಸ್ಕಸ್ ಮಾಡಿದ್ವಿ, ಪ್ರೈಸ್ ಆಫ್ ಆ್ಯಪಲಲ್ಲಿ ಮಾತ್ರ ಚೇಂಜಸ್ ನೋಡ್ತಿದ್ದೀವಿ. ಪ್ರೈಸ್ ಆಫ್ ಮ್ಯಾಂಗೋ ಏನಾಗಿದೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಇಲ್ಲಿ ಯಾವುದೇ ರೀತಿ ಚೇಂಜಸ್ ನೋಡೋಲ್ಲ. ಯಾವುದರಲ್ಲಿ, ಮ್ಯಾಂಗೋ ಪ್ರೈಸಸಲ್ಲಿ ಏನೂ ಚೇಂಜಸ್ ಆಗಲ್ಲ. ಕನ್ಸ್ಯೂಮರ್ ಇನ್ಕಮಲ್ಲೂ ಕೂಡ ಏನೂ ಚೇಂಜಸ್ ಆಗಲ್ಲ. ಯಾವುದ್ರಲ್ಲಿ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ ಮ್ಯಾಂಗೋ ಪ್ರೈಸಸಲ್ಲಿ ಮಾತ್ರ ಚೇಂಜ್ ಆಗಿದೆ. ಅದಕ್ಕೆ ನೋಡಿ ಇಷ್ಟು ಡಿಫ್ರೆನ್ಸ್ ಆಗುತ್ತೆ. ಸೊ ಆ್ಯಪಲ್ ಪ್ರೈಸ್ ಇನ್ಕ್ರೀಸ್ ಆದರೆ ಡಿಕ್ರೀಸ್ ಆಗುತ್ತೆ, ಇಷ್ಟು ಲೆವೆಲ್ ಡಿಕ್ರೀಸ್ ಆಗುತ್ತೆ. ಅದೇ ಆ್ಯಪಲ್ ಪ್ರೈಸ್ ಇನ್ಕ್ರೀಸ್ ಆದರೆ ಪರ್ಚೇಸಿಂಗ್ ಪವರ್ ಇಷ್ಟು ಇನ್ಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆದರೆ ಇಷ್ಟು ಕಡಿಮೆ ಆಗುತ್ತೆ, ಇನ್ಕ್ರೀಸ್ ಆದರೆ ಇಷ್ಟು. ಅದೇ ಪ್ರೈಸ್ ಆಫ್ ಮ್ಯಾಂಗೋಲಿ ಏನೂ ಚೇಂಜಸ್ ಇಲ್ಲದೇ ಇರೋದ್ರಿಂದ ಈ ಪೊಸಿಷನಲ್ಲಿ ಏನೂ ಚೇಂಜಸ್ ಆಗಲ್ಲ, ಓನ್ಲಿ ಕಾನ್ಸ್ಟೆಂಟ್ ಆಗುತ್ತೆ. ಸೊ ಪ್ರೈಸ್ ಆಫ್ ಕಮೋಡಿಟಿ ಚೇಂಜಸಲ್ಲಿ ಫಸ್ಟ್ ಒಂದು ಪ್ರೈಸ್ ಆಫ್ ಆ್ಯಪಲ್ ಚೇಂಜಸ್. ದ ಪ್ರೈಸ್ ಆಫ್ ಆ್ಯಪಲ್ ಚೇಂಜಸ್ ಫ್ರಮ್ P12 to P1 ಡ್ಯಾಶ್, ಬಟ್ ಪ್ರೈಸ್ ಆಫ್ ಮ್ಯಾಂಗೋಸ್ ಆ್ಯಂಡ್ ಕನ್ಸ್ಯೂಮರ್ ಇನ್ಕಮ್ ರಿಮೈನಿಂಗ್ ಕಾನ್ಸ್ಟೆಂಟ್ ಆಗಿರುತ್ತೆ. ಪ್ರೈಸ್ ಆಫ್ ಆ್ಯಪಲ್ ಇನ್ಕ್ರೀಸ್ ಆದರೆ ಕರ್ವು ಸ್ಟೀಪರ್ ಕರ್ವ್ ಆಗಿ ಲೆಫ್ಟ್ ವರ್ಡ್ ಶಿಫ್ಟ್ ಆಗುತ್ತೆ. ಪ್ರೈಸ್ ಆಫ್ ಆ್ಯಪಲ್ಲು ಡಿಕ್ರೀಸ್ ಆದರೆ ಕರ್ವ್ ಏನಾಗುತ್ತೆ, ಅಪ್ವರ್ಡ್ಗೆ ಶಿಫ್ಟ್ ಆಗುತ್ತೆ. ಯಾವ ಕಡೆಗೆ, ರೈಟ್ ವರ್ಡ್ ಶಿಫ್ಟ್ ಆಗುತ್ತೆ. ಆ ಕರ್ವ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಫ್ಲಾಟರ್ ಕರ್ವ್ ಅಂತೇಳಿ ರೆಫರ್ ಮಾಡ್ತೀವಿ. The price of commodity changes ಅಲ್ಲಿ the second situation is price of mango changes. ಆಲ್ರೆಡಿ ಫಸ್ಟ್ ಡಿಸ್ಕಸ್ ಮಾಡಿದ್ವಿ, ದ ಪ್ರೈಸ್ ಆಫ್ ಆ್ಯಪಲ್ ಚೇಂಜ್ ಆದರೆ ಬಜೆಟ್ ಲೈನ್ ಯಾವ ಕಡೆ ಶಿಫ್ಟ್ ಆಗುತ್ತೆ ಅಂತೇಳಿ. ನೆಕ್ಸ್ಟು ಅದರ ಸೆಕೆಂಡ್ ಸಿಚುವೇಶನ್ ಯಾವುದು ಅಂತ ಹೇಳಿದ್ರೆ ಪ್ರೈಸ್ ಆಫ್ ಮ್ಯಾಂಗೋ ಚೇಂಜಸ್. ಓಕೆ, ದ ಪ್ರೈಸ್ ಆಫ್ ಮ್ಯಾಂಗೋ ಚೇಂಜಸ್ ಆದಾಗ ಬಜೆಟ್ ಲೈನ್ ರೈಟ್ ವರ್ಡ್ ಶಿಫ್ಟ್ ತಗೊಳುತ್ತೆ, ಅಂದರೆ ಲೆಫ್ಟ್ ವರ್ಡ್ಗೆ ಶಿಫ್ಟ್ ತಗೊಳುತ್ತಾ ಅಂತೇಳಿ
ಡಿಸ್ಕಸ್ ಮಾಡೋಣ. ಸಪೋಸ್ ದ ಪ್ರೈಸ್ ಆಫ್ ಮ್ಯಾಂಗೋ ಚೇಂಜಸ್ ಫ್ರಮ್ P2 to P2 ಡ್ಯಾಶ್. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತು ಬಜೆಟ್ ಲೈನ್ ಈಕ್ವೇಷನ್ ಏನಂತ ಹೇಳಿದ್ರೆ P1 x1 ಪ್ಲಸ್ P2 x2 equals M is known as the budget line equation. M represents the income or money ನ represent ಮಾಡುತ್ತೆ, x2 ಅಂತ ಹೇಳಿದ್ರೆ ಆ್ಯಪಲ್ನ represent ಮಾಡುತ್ತೆ, P2 ಅಂತ ಹೇಳಿದ್ರೆ ಆ್ಯಪಲ್ ಪ್ರೈಸ್ನ represent ಮಾಡುತ್ತೆ, x1 ಅಂತ ಹೇಳಿದ್ರೆ ಮ್ಯಾಂಗೋನ represent ಮಾಡುತ್ತೆ, P1 ಅಂತ ಹೇಳಿದ್ರೆ ಮ್ಯಾಂಗೋ ಪ್ರೈಸ್ನ represent ಮಾಡುತ್ತೆ. ಈಗ suppose the price of mango changes from P2 to P2 dash, but the price of apple and consumer income remaining unchanged. The price of apple and consumer income ಏನಾಗಿದೆ remaining unchanged. ಓಕೆ, ಓನ್ಲಿ ಯಾವುದ್ರಲ್ಲಿ ಮಾತ್ರ ಚೇಂಜಸ್ ನೋಡ್ತಿದ್ದೀವಿ, ಮ್ಯಾಂಗೋ ಪ್ರೈಸಸಲ್ಲಿ ಮಾತ್ರ P2 ಇಂದ P2 ಡ್ಯಾಶ್ಗೆ ಮಾತ್ರ ಚೇಂಜಸ್ ಆಗಿದೆ. ಪ್ರೈಸ್ ಆಫ್ ಆ್ಯಪಲ್ ಮತ್ತು ಕನ್ಸ್ಯೂಮರ್ ಇನ್ಕಮ್ ಏನಾಗಿದೆ ರಿಮೈನಿಂಗ್ ಅನ್ಚೇಂಜ್ಡ್ ಆಗಿ ಉಳ್ಕೊಂಡಿದೆ. ಈ ಒಂದು ಸಿಚುವೇಶನ್ಸಲ್ಲಿ ದ ನ್ಯೂ ಈಕ್ವೇಷನ್ ಆಫ್ ಬಜೆಟ್ ಲೈನ್ ತಗೋತೀವಿ. ಅದು ಯಾವುದು ಅಂತ ಹೇಳಿದ್ರೆ P1 x1 ಪ್ಲಸ್ P2 ಡ್ಯಾಶ್ x2 ಈಕ್ವಲ್ಸ್ M. ಇಲ್ಲಿ ನೋಡಿ ಕನ್ಸ್ಯೂಮರ್ ಇನ್ಕಮ್ ಕೂಡ ಕಾನ್ಸ್ಟೆಂಟ್ ಆಗಿದೆ, ಪ್ರೈಸ್ ಆಫ್ ಆ್ಯಪಲ್ ಕೂಡ ಕಾನ್ಸ್ಟೆಂಟ್ ಆಗಿದೆ. ಓನ್ಲಿ ಯಾವುದ್ರಲ್ಲಿ ಚೇಂಜಸ್ ನೋಡ್ತಿದ್ದೀವಿ, ಓನ್ಲಿ x2 ಕಮೋಡಿಟಿ ಅಂತ ಹೇಳಿದ್ರೆ ಮ್ಯಾಂಗೋ ಪ್ರೈಸಸಲ್ಲಿ ಮಾತ್ರ ಚೇಂಜಸ್ ನೋಡ್ತಿದ್ದೀವಿ. ಕನ್ಸ್ಯೂಮರ್ ಇನ್ಕಮ್ ಮತ್ತು ಪ್ರೈಸ್ ಆಫ್ ಆ್ಯಪಲ್ ಏನಾಗಿದೆ ರಿಮೈನಿಂಗ್ ಕಾನ್ಸ್ಟೆಂಟ್ ಆಗಿದೆ ಅಂತ ಹೇಳಿದ್ರೆ ಅನ್ಚೇಂಜ್ಡ್ ಆಗಿದೆ. ಈ ಒಂದು ಸಿಚುವೇಶನ್ಸಲ್ಲಿ ಬಜೆಟ್ ಲೈನ್ ಯಾವ ಕಡೆ ಶಿಫ್ಟ್ ಆಗುತ್ತೆ ಅಂತೇಳಿ ವಿ ಕ್ಯಾನ್ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ದ ಡಯಾಗ್ರಾಮ್. ಸೊ ನೋಟ್ ಇಟ್ ಡೌನ್. So take first take OX axis and OY axis. In the OX axis represent apple, in the OY axis represent mango. Okay, first to draw original budget line. So P2, P1. P2 is the mango price, P1 is the apple price. Now suppose the price of apple increases. Price of apple P2 ಇಂದ P2 ಡ್ಯಾಶ್ಗೆ ಇನ್ಕ್ರೀಸ್ ಆಗಿದೆ. ಫಸ್ಟ್ ಒಂದು 80 ರುಪೀಸ್ಗೆ 1 kg ಮ್ಯಾಂಗೋ ಸಿಗ್ತಿತ್ತು ಅಂತ ಹೇಳಿದ್ರೆ ಇವಾಗ ಮ್ಯಾಂಗೋ ಪ್ರೈಸು 100 ರುಪೀಸ್ಗೆ 1 kg ಮ್ಯಾಂಗೋ ಪರ್ಚೇಸ್ ಆಗಿದೆ ಅಂತೇಳಿ ಅಸಂಪ್ಷನ್ ಮಾಡ್ಕೊಳ್ಳೋಕೆ. ಫಸ್ಟು 80 ರುಪೀಸ್ಗೆ ಸಿಗ್ತಿತ್ತು 1 kg ಮ್ಯಾಂಗೋ, ಈಗ 100 ರುಪೀಸ್ಗೆ ಇನ್ಕ್ರೀಸ್ ಆಗಿದೆ ಮ್ಯಾಂಗೋ ಪ್ರೈಸು. ಆವಾಗ ಕನ್ಸ್ಯೂಮರ್ ಏನು ಮಾಡ್ತಾನೆ, ಇನ್ಕ್ರೀಸ್ ಅಷ್ಟೇ ಜಾಸ್ತಿ ಪರ್ಚೇಸ್ ಮಾಡ್ತಾನೆ? ಇಲ್ಲ, ಪರ್ಚೇಸಿಂಗ್ ಪವರ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಆಗ ಬಜೆಟ್ ಲೈನ್ ಯಾವ ಕಡೆ ಶಿಫ್ಟ್ ತಗೊಳುತ್ತೆ, ಬಜೆಟ್ ಲೈನ್ ಶಿಫ್ಟ್ ಟು ದ ಲೆಫ್ಟ್ ವರ್ಡ್. ಬಜೆಟ್ ಲೈನು ಒರಿಜಿನಲ್ ಬಜೆಟ್ ಲೈನಿಂದಾಗಿ ಲೆಫ್ಟ್ ವರ್ಡ್ಗೆ ಡಿಕ್ರೀಸ್ ಆಗುತ್ತೆ. ಸೊ ಪ್ರೈಸ್ ಆಫ್ ಆ್ಯಪಲ್ ಏನಾದರೂ ಇನ್ಕ್ರೀಸ್ ಆದರೆ, ಓಕೆ, ಪ್ರೈಸ್ ಆಫ್ ಆ್ಯಪಲ್ ಇನ್ಕ್ರೀಸ್ ಆದರೆ ದ ಬಜೆಟ್ ಲೈನ್ ಯಾವ ಕಡೆಗೆ ಶಿಫ್ಟ್ ತಗೊಳುತ್ತೆ ಅಂತ ಹೇಳಿದ್ರೆ ಲೆಫ್ಟ್ ವರ್ಡ್ಗೆ ಶಿಫ್ಟ್ ತಗೊಳುತ್ತೆ ಅಂತ ಹೇಳಿದ್ರೆ ಡಿಕ್ರೀಸ್ ಆಗುತ್ತೆ. ಫಸ್ಟು P2 P1 ಅಷ್ಟು ಆ್ಯಪಲ್ನ ಮತ್ತು ಮ್ಯಾಂಗೋನ ಪರ್ಚೇಸ್ ಮಾಡ್ತಿದ್ದ. ಇವಾಗ ಏನಾಯ್ತು ಅಂತ ಹೇಳಿದ್ರೆ ಆ್ಯಪಲ್ ಪ್ರೈಸು ಮ್ಯಾಂಗೋ ಪ್ರೈಸು ಇನ್ಕ್ರೀಸ್ ಆಗಿದೆ, P2 ಇಂದ P2 ಡ್ಯಾಶ್ಗೆ ಇನ್ಕ್ರೀಸ್ ಆಗಿದೆ. ಇವಾಗ ಅವ್ನ ಪರ್ಚೇಸಿಂಗ್ ಪವರ್ ಡಿಕ್ರೀಸ್ ಆಗಿದೆ. ಬಟ್ ಆ್ಯಪಲ್ ಪ್ರೈಸಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಇಲ್ಲ. ಅದಕ್ಕೆ ಫಸ್ಟ್ ಎಷ್ಟು ಆ್ಯಪಲ್ ಪರ್ಚೇಸ್ ಮಾಡ್ತಿದ್ದೆ, ಈಗಲೂ ಕೂಡ ಅಷ್ಟೇ ಆ್ಯಪಲ್ನ ಪರ್ಚೇಸ್ ಮಾಡ್ತಿದ್ದಾನೆ. ಬಟ್ ಮ್ಯಾಂಗೋ ಪ್ರೈಸ್ ಮಾತ್ರ ಇನ್ಕ್ರೀಸ್ ಆಗಿರೋದ್ರಿಂದ P2 ಇಂದ P2 ಡ್ಯಾಶ್ಗೆ ಏನಾಗಿದೆ ಡಿಕ್ರೀಸ್ ಆಗಿದೆ. ಅಂಡರ್ಸ್ಟುಡ್? ಫಸ್ಟು ಆ್ಯಪಲ್ ಪ್ರೈಸ್ ಅಷ್ಟೇ ಇತ್ತು, ಇವಾಗ ಆ್ಯಪಲ್ ಪ್ರೈಸು ಇನ್ಕ್ರೀಸ್ ಆಗಿರೋದ್ರಿಂದ ಅವನೇನು ಮಾಡ್ದ ಅಂತ ಹೇಳಿದ್ರೆ ಪರ್ಚೇಸಿಂಗ್ ಪವರ್ನ ಕಡಿಮೆ ಮಾಡ್ಕೊಂಡ. ಆಗ ಬಜೆಟ್ ಲೈನು ಲೆಫ್ಟ್ ವರ್ಡ್ಗೆ ಶಿಫ್ಟ್ ಆಯಿತು. ದಿಸ್ ಕರ್ವ್ ಈಸ್ ನೋನ್ ಆ್ಯಸ್ ದ ಸ್ಟೀಪರ್ ಕರ್ವ್. ಸ್ಟೀಪರ್ ಆಗಿ ಇನ್ವರ್ಡ್ಗೆ ಶಿಫ್ಟ್ ಆಯಿತು ಯಾವಾಗ ಮ್ಯಾಂಗೋ ಪ್ರೈಸು ಇನ್ಕ್ರೀಸ್ ಆಗೋದಾಗ. ಓಕೆ, ಸೊ ನಾವು ಸಪೋಸ್ ದ ಪ್ರೈಸ್ ಆಫ್ ಮ್ಯಾಂಗೋ ಚೇಂಜ್ ಫ್ರಮ್ P2 to P2 ಡ್ಯಾಶ್, ಬಟ್ ಪ್ರೈಸ್ ಆಫ್ ಆ್ಯಪಲ್ ಆ್ಯಂಡ್ ಕನ್ಸ್ಯೂಮರ್ ಇನ್ಕಮ್ ರಿಮೈನಿಂಗ್ ಅನ್ಚೇಂಜ್ಡ್ ಆಗಿ ಉಳ್ಕೊಂಡಾಗ ದ ಬಜೆಟ್ ಲೈನು ಲೆಫ್ಟ್ ವರ್ಡ್ಗೆ ಸ್ಟೀಪರ್ ಆಗಿ
ಲೆಫ್ಟ್ ವರ್ಡ್ಗೆ ಶಿಫ್ಟ್ ಆಯಿತು. ಒರಿಜಿನಲ್ ಬಜೆಟ್ ಲೈನಿಂದಾಗಿ ಈ ಕಡೆಗೆ ಶಿಫ್ಟ್ ಆಯಿತು. ಈ ಕರ್ವ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಸ್ಟೀಪರ್ ಕರ್ವ್ ಅಂತ ಹೇಳಿ ಹೇಳ್ತೀವಿ. ನೋಡಿ ಆ್ಯಪಲ್ ಪ್ರೈಸಸಲ್ಲಿ ಏನೂ ಚೇಂಜಸ್ ಇಲ್ಲ. ಫಸ್ಟ್ ಎಷ್ಟು ಪರ್ಚೇಸ್ ಮಾಡ್ತಿದ್ದೆ ಈಗಲೂ ಅಷ್ಟೇ ಪರ್ಚೇಸ್ ಮಾಡ್ತಿದ್ದಾನೆ. ಬಟ್ ಮ್ಯಾಂಗೋ ಪ್ರೈಸಸಲ್ಲಿ ಚೇಂಜಸ್ ಆಗಿರೋದ್ರಿಂದ ಅವ್ನ ಪರ್ಚೇಸಿಂಗ್ ಪವರ್ ಏನಾಯಿತು, ಡಿಕ್ರೀಸ್ ಆಯಿತು. ಓಕೆ, ಈಗ ಇನ್ಕ್ರೀಸ್ ನೋಡಿದ್ವಿ. ಈಗ ಮ್ಯಾಂಗೋ ಪ್ರೈಸ್ ಡಿಕ್ರೀಸ್ ಆದರೆ ಬಜೆಟ್ ಲೈನ್ ಯಾವ ಕಡೆಗೆ ಶಿಫ್ಟ್ ತಗೊಳುತ್ತೆ? ವಿ ಕ್ಯಾನ್ ಎಕ್ಸ್ಪ್ಲೇನ್ ವಿತ್ ದ ಡಯಾಗ್ರಾಮ್. ಟೇಕ್ ಸೇಮ್ OX axis and OY axis. In the OX axis represent apple, OY axis represent mango. First draw the original budget line AB. AB is known as the original budget line ಆಗಿದೆ. ಇವಾಗ ಕನ್ಸ್ಯೂಮರ್ ಪ್ರೈಸ್ ಆಫ್ ಮ್ಯಾಂಗೋ ಡಿಕ್ರೀಸ್ ಆಯಿತು. ಓಕೆ, ಸೊ ಪ್ರೈಸ್ ಆಫ್ ಮ್ಯಾಂಗೋ ಏನಾಗಿದೆ, ಡಿಕ್ರೀಸ್ ಆಗಿದೆ. ಫಸ್ಟ್ 1 kg ಆ್ಯಪಲ್ ಮ್ಯಾಂಗೋಗೆ 200 rupees ಕೊಡ್ತಿದ್ರಿ. ಇವಾಗ ಮ್ಯಾಂಗೋ ಪ್ರೈಸು ಡಿಕ್ರೀಸ್ ಆಗಿದೆ. 200 rupeesಯಿಂದ 100 rupeesಗೆ ಡಿಕ್ರೀಸ್ ಆಗಿದೆ ಅಂತೇಳಿ ಜಸ್ಟ್ ಅಸಂಪ್ಷನ್ ಮಾಡ್ಕೊಳ್ಳಿ. ಇವಾಗ ಕನ್ಸ್ಯೂಮರ್ ಏನು ಮಾಡ್ತಾನೆ, ಮೋರ್ ಮ್ಯಾಂಗೋಸ್ನ ಪರ್ಚೇಸ್ ಮಾಡ್ತಾ ಹೋಗ್ತಾನೆ. ಜಾಸ್ತಿ ಮ್ಯಾಂಗೋಸ್ ಪರ್ಚೇಸ್ ಮಾಡ್ತಾ ಹೋಗ್ತಾನೆ. ಏನಕ್ಕೆ ಅಂತೇಳಿದ್ರೆ ಮ್ಯಾಂಗೋ ಪ್ರೈಸು ಡಿಕ್ರೀಸ್ ಆಗಿದೆ ಅಂತೇಳಿ ಜಾಸ್ತಿ ತನ್ನ ಪರ್ಚೇಸಿಂಗ್ ಪವರ್ ಕನ್ಸಂಪ್ಷನ್ನ ಜಾಸ್ತಿ ಮಾಡ್ಕೋತಾನೆ. ಆವಾಗ ಬಜೆಟ್ ಲೈನ್ ಯಾವ ಕಡೆ ಶಿಫ್ಟ್ ಆಗುತ್ತೆ? ಇಟ್ ಶಿಫ್ಟ್ ಟು ದ ರೈಟ್ ವರ್ಡ್ ಟು ದ ಒರಿಜಿನಲ್ ಬಜೆಟ್ ಲೈನ್. ಸೊ AB ಅಂತ ತೊಗೊಳ್ಳಿ, ಇಲ್ಲಾಂದರೆ ಸೇಮ್ ತೊಗೊಳ್ಳಿ ಈ ಥರ P1 P2. ಈಗ ಬಜೆಟ್ ಲೈನ್ ಶಿಫ್ಟ್ ತೊಗೊಳ್ಳಿದೆ ಯಾವ ಕಡೆಗೆ? ರೈಟ್ ವರ್ಡ್ಗೆ ಶಿಫ್ಟ್ ತೊಗೊಂಡಿದೆ. ಇಟ್ ಈಸ್ P2 ಡ್ಯಾಶ್. ಓಕೆ, ಸೊ ಫಸ್ಟು ಒಂದು ವರ್ಜಿನ್ ಫಸ್ಟ್ ಇನ್ಕಮ್ ಇದ್ದಾಗ ಇಷ್ಟು ಆ್ಯಪಲ್ಸು ಇಷ್ಟು ಮ್ಯಾಂಗೋಸ್ನ ಪರ್ಚೇಸ್ ಮಾಡ್ತಿದ್ದ. ಇವಾಗ ಏನಾಗಿದೆ, ಮ್ಯಾಂಗೋ ಪ್ರೈಸು ಡಿಕ್ರೀಸ್ ಆಗಿದೆ. ಮ್ಯಾಂಗೋ ಪ್ರೈಸ್ ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಆದ ತಕ್ಷಣ ಏನಾಯಿತು, ಅವ್ನು ಮೋರ್ ಮ್ಯಾಂಗೋಸ್ನ ಪರ್ಚೇಸ್ ಮಾಡ್ತಾ ಹೋಗ್ತಾನೆ. ಆಗ ಬಜೆಟ್ ಲೈನ್ ಕೂಡ ಚೇಂಜಸ್ ಆಗುತ್ತೆ. ಯಾವ ಕಡೆ ಚೇಂಜ್ ಆಗುತ್ತೆ, ಯಾವ ಕಡೆ ಶಿಫ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅದು ಒರಿಜಿನಲ್ ಬಜೆಟ್ ಲೈನಿಂದ ರೈಟ್ ವರ್ಡ್ಗೆ ಬಜೆಟ್ ಲೈನ್ ಶಿಫ್ಟ್ ಆಗುತ್ತೆ. ಸೊ ಈ ಆರೆಂಜ್ ಕಲರ್ ಪೀಸ್ ಆಫ್ ಚಾಕಲ್ ತೋರಿಸಿದ್ರಲ್ಲ ಅದು ಏನಾಗಿದೆ ಅಂತಂದರೆ ಚೇಂಜ್ ಆಗಿರೋಂಥ ಬಜೆಟ್ ಲೈನ ತೋರಿಸಿದೆ. ಸೊ ಇಷ್ಟಿದ್ದಂಥ ಮ್ಯಾಂಗೋ ಪರ್ಚೇಸಿಂಗ್ ಪವರ್ ಈಗ ಅದ್ರ ಪ್ರೈಸ್ ಡಿಕ್ರೀಸ್ ಆದ ತಕ್ಷಣ ಅದು ಇನ್ಕ್ರೀಸ್ ಆದ. ಎಷ್ಟು ಇನ್ಕ್ರೀಸ್ ಆಗಿದೆ? ಈ ಲೆವೆಲ್ P2 ಡ್ಯಾಶ್ ಅಷ್ಟು ಲೆವೆಲ್ ಆಫ್ ಅಷ್ಟು ಮ್ಯಾಂಗೋ ಪ್ರೈಸ್ನ ಆ ಮ್ಯಾಂಗೋಸ್ನ ಅವನು ಪರ್ಚೇಸ್ ಮಾಡ್ತಿದ್ದಾನೆ. ಸೊ ದಿಸ್ ಕರ್ವ್ ಈಸ್ ನೋನ್ ಆಸ್ ದ ಫ್ಲಾಟರ್ ಕರ್ವ್. ಅಂಡರ್ಸ್ಟುಡ್? ಸೊ ಮ್ಯಾಂಗೋ ಪ್ರೈಸು ಇನ್ಕ್ರೀಸ್ ಆದರೆ P2 ಇಂದ P2 ಡ್ಯಾಶ್ಗೆ ಇನ್ಕ್ರೀಸ್ ಆದರೆ ಬಜೆಟ್ ಲೈನು ಲೆಫ್ಟ್ ವರ್ಡ್ಗೆ ಶಿಫ್ಟ್ ತಗೊಳುತ್ತೆ. ಈ ದಿಸ್ ಕರ್ವ್ ಇಸ್ ನೋನ್ ಆ್ಯಸ್ ದ ಸ್ಟೀಪರ್ ಕರ್ವ್. ಇಲ್ಲಿ ಆ್ಯಪಲ್ ಪ್ರೈಸಸಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ. ಫಸ್ಟ್ ಎಷ್ಟಿತ್ತು ಅಷ್ಟೇ ಇದೆ. ಅದಕ್ಕೆ ಇದರಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ತೋರಿಸ್ಬಾರ್ದು, ಸೇಮ್ ಇರುತ್ತೆ. ಚೇಂಜಸ್ ಎಲ್ಲಾಗಿದೆ ಅಂತ ಹೇಳಿದ್ರೆ ಈ ಪೋರ್ಷನಲ್ಲಿ ಮಾತ್ರ, ಮ್ಯಾಂಗೋ ಪೋರ್ಷನಲ್ಲಿ ಮಾತ್ರ ಚೇಂಜಸ್ನ ರೆಪ್ರೆಸೆಂಟ್ ಮಾಡಬೇಕು. ಸೇಮ್ ಈಗ ಆ್ಯಪಲ್ ಮ್ಯಾಂಗೋ ಪ್ರೈಸು ಡಿಕ್ರೀಸ್ ಆಗಿದೆ. P2 ಡ್ಯಾಶಿಂದ P2ಗೆ ಡಿಕ್ರೀಸ್ ಆದಾಗ ಬಜೆಟ್ ಲೈನ್ ಯಾವ ಕಡೆ ಶಿಫ್ಟ್ ತಗೊಳುತ್ತೆ ಅಂತ ಹೇಳಿದ್ರೆ ಇಟ್ ಶಿಫ್ಟ್ ಟು ದ ರೈಟ್ ವರ್ಡ್ ಟು ದ ಒರಿಜಿನಲ್ ಬಜೆಟ್ ಲೈನ್. ದಿಸ್ ಕರ್ವ್ ಈಸ್ ನೋನ್ ಆಸ್ ದ ಫ್ಲಾಟರ್ ಕರ್ವ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಇದರಲ್ಲಿ ಆರೆಂಜ್ ಕಲರ್ ರೆಪ್ರೆಸೆಂಟ್ ಮಾಡಿರೋದಂಥದ್ದನ್ನು ಹೊಸ ನ್ಯೂ ಬಜೆಟ್ ಲೈನ್ ಆಗಿರುತ್ತೆ. ಇದರಲ್ಲಿ ಆ್ಯಪಲ್ ಪ್ರೈಸಸಲ್ಲಿ ಏನೂ ಚೇಂಜಸ್ ತೋರಿಸೋಗಿಲ್ಲ. ಓನ್ಲಿ ಯಾವುದ್ರಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ ಓನ್ಲಿ ಮ್ಯಾಂಗೋ ಪ್ರೈಸಸಲ್ಲಿ ಮಾತ್ರ ಚೇಂಜಸ್ ತೋರಿಸ್ಬೇಕು. ಈ ಕಡೆಗೆ ರೈಟ್ ವರ್ಡ್ ಶಿಫ್ಟ್ ಆಗಿರೋದು, ಇದರಲ್ಲಿ ಲೆಫ್ಟ್ ವರ್ಡ್ಗೆ ಶಿಫ್ಟ್ ಆಗಿರೋದು ರೆಪ್ರೆಸೆಂಟ್ ಮಾಡಬೇಕು. ಸೊ ದಿಸ್ ಇಸ್ ದ ಚೇಂಜ್ ಇನ್ ಬಜೆಟ್ ಲೈನ್ ಆರ್ ಶಿಫ್ಟ್ ಇನ್ ಬಜೆಟ್ ಲೈನ್ ಆರ್ ಬಜೆಟ್ ಸೆಟ್. ಸೊ ಇನ್ ದ ಟುಡೇ ಕ್ಲಾಸಲ್ಲಿ ಬಜೆಟ್ ಚೇಂಜ್ ಇನ್ ಆರ್ ಶಿಫ್ಟ್ ಇನ್ ಬಜೆಟ್ ಲೈನ್ ಮತ್ತು ಬಜೆಟ್ ಸೆಟ್ ಆರ್ ಬಜೆಟ್ ಸೆಟ್ನ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತು, ಆಲ್ರೆಡಿ ಒಂದು 4th ಕ್ಲಾಸ್ 5th ಕ್ಲಾಸಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಬಜೆಟ್ ಲೈನ್ ಮತ್ತು ಬಜೆಟ್ ಸೆಟ್ಟು ಯಾವುದ್ರ ಮೇಲೆ ಮೇನ್ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಇನ್ಕಮ್ ಮತ್ತು ಪ್ರೈಸಸ್ ಆಫ್ 2 ಕಮೋಡಿಟೀಸ್ ಮೇಲೆ ಬಜೆಟ್ ಲೈನ್ ಆರ್ ಸೆಟ್ ಆಫ್ ಬಜೆಟ್ ಲೈನು ಡಿಪೆಂಡ್ಸ್ ಆಗಿರುತ್ತೆ. ಕನ್ಸ್ಯೂಮರ್ ಇನ್ಕಮ್ ಮತ್ತು ಪ್ರೈಸ್ ಆಫ್ 2 ಕಮೋಡಿಟೀಸ್ ಮೇಲೆ ಯಾವಾಗಲೂ ಕೂಡ ಬಜೆಟ್ ಲೈನ್ ಶಿಫ್ಟ್ ಆಗಿರುತ್ತೆ. ಸೊ ಬಜೆಟ್ ಲೈನ್ ಇನ್ನೊಂದು ಅಸಂಪ್ಷನ್ ಮಾಡ್ಕೊಳುತ್ತೆ, ಓನ್ಲಿ 2 ಕಮೋಡಿಟೀಸ್ನ ಮಾತ್ರ ಪರ್ಚೇಸ್ ಮಾಡ್ತಿರುತ್ತೆ ಅಂತೇಳಿ ಬಜೆಟ್ ಲೈನ್ ಮಾಡಬೇಕಾದ್ರೆ ಒಂದು ಅಸಂಪ್ಷನ್ ಮಾಡ್ಕೋತೀವಿ. ಸೊ ಚೇಂಜ್ ಇನ್ ಕನ್ಸ್ಯೂಮರ್ ಇನ್ಕಮ್ ಮತ್ತು ಅವ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತಾನಲ್ಲ 2 ಕಮೋಡಿಟೀಸು, ಇವೆರಡರಲ್ಲಿ ಚೇಂಜಸ್ ಆದರೆ ಮಾತ್ರ ಬಜೆಟ್ ಲೈನ್ ಕೂಡ ಚೇಂಜಸ್ ಆಗುತ್ತೆ, ಶಿಫ್ಟ್ ತೊಗೊಳುತ್ತೆ. ಇಲ್ಲ ರೈಟ್ ವರ್ಡ್ ಶಿಫ್ಟ್ ತೊಗೊಳ್ತಿಲ್ಲ ಅಂದರೆ ಲೆಫ್ಟ್ ವರ್ಡ್ ಶಿಫ್ಟ್ ತೊಗೊಳುತ್ತೆ. ಬೇರೆ ಇನ್ನೆಲ್ಲ ರಿಮೈನಿಂಗ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಓನ್ಲಿ ಕನ್ಸ್ಯೂಮರ್ ಇನ್ಕಮ್ ಮತ್ತು ಪ್ರೈಸಸ್ ಆಫ್ 2 ಕಮೋಡಿಟೀಸಲ್ಲಿ ಮಾತ್ರ ಚೇಂಜಸ್ ಆದಾಗ ಬಜೆಟ್ ಲೈನ್ ಮತ್ತು ಬಜೆಟ್ ಸೆಟ್ ಕೂಡ ಶಿಫ್ಟ್ ತೊಗೊಳುತ್ತೆ ರೈಟ್ ವರ್ಡ್ ಆರ್ ಲೆಫ್ಟ್ ವರ್ಡ್ಗೆ.
ಫಸ್ಟ್ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾವ ಸಿಚುವೇಶನು? ಚೇಂಜ್ ಇನ್ ಕನ್ಸ್ಯೂಮರ್ ಇನ್ಕಮ್. ಚೇಂಜ್ ಇನ್ ಕನ್ಸ್ಯೂಮರ್ ಇನ್ಕಮ್ ಮಾಡಬೇಕಾದ್ರೆ ಓನ್ಲಿ ಕನ್ಸ್ಯೂಮರ್ ಇನ್ಕಮ್ ಮಾತ್ರ ಚೇಂಜಸ್ ಆಗುತ್ತೆ. ಪ್ರೈಸ್ ಆಫ್ ಟು ಕಮಾಡಿಟೀಸ್ ಏನಾಗಿರುತ್ತೆ? ಅನ್ಚೇಂಜ್ಡ್, ಐ ಮೀನ್ ಕಾನ್ಸ್ಟೆಂಟ್ ಆಗಿರುತ್ತೆ. ಓನ್ಲಿ ಕನ್ಸ್ಯೂಮರ್ ಇನ್ಕಮ್ ಇನ್ಕ್ರೀಸ್ ಆದಾಗ ಬಜೆಟ್ ಲೈನ್ ಏನಾಗುತ್ತೆ? ಪ್ಯಾರಲಲ್ ಆಗಿ ಅಪ್ವರ್ಡ್ ಶಿಫ್ಟ್ ತಗೊಳುತ್ತೆ. ಕನ್ಸ್ಯೂಮರ್ ಇನ್ಕಮ್ ಇನ್ಕ್ರೀಸ್ ಆದಾಗ ಬಜೆಟ್ ಲೈನ್ ಶಿಫ್ಟ್ ಟು ದ ಅಪ್ವರ್ಡ್. ಕನ್ಸ್ಯೂಮರ್ ಇನ್ಕಮ್ ಇಸ್ ಡಿಕ್ರೀಸಸ್, ದ ಬಜೆಟ್ ಲೈನ್ ಒರಿಜಿನಲ್ ಬಜೆಟ್ ಲೈನಿಂದಾಗಿ ಇನ್ವರ್ಡ್ ಆಗಿ ಕೆಳಗಡೆಗೆ ಶಿಫ್ಟ್ ಆಗುತ್ತೆ. ಓಕೆ, ಟು ಕಮಾಡಿಟೀಸ್ ಏನಾಗಿರುತ್ತೆ? ರಿಮೈನಿಂಗ್ ಅನ್ಚೇಂಜ್ಡ್ ಆಗಿ ಉಳ್ಕೊಂಡಿರುತ್ತೆ. ಕನ್ಸ್ಯೂಮರ್ ಇನ್ಕಮ್ ಇನ್ಕ್ರೀಸಸ್, ದ ಬಜೆಟ್ ಲೈನ್ ಶಿಫ್ಟ್ ಟು ದ ಅಪ್ವರ್ಡ್ ಆಗಿ ಪ್ಯಾರಲಲ್ ಆಗಿ ಶಿಫ್ಟ್ ಆಗುತ್ತೆ. ಕನ್ಸ್ಯೂಮರ್ ಇನ್ಕಮ್ ಇಸ್ ಡಿಕ್ರೀಸಸ್, ದ ಬಜೆಟ್ ಲೈನ್ ಶಿಫ್ಟ್ ಟು ದ ಇನ್ವರ್ಡ್ ಪ್ಯಾರಲರ್ ಆಗಿ ಶಿಫ್ಟ್ ಆಗುತ್ತೆ. ಓಕೆ, ನೆಕ್ಸ್ಟು ಸೆಕೆಂಡ್ ಸಿಚುವೇಶನ್ ಬರ್ತೀವಿ. ಸೆಕೆಂಡ್ ಸಿಚುವೇಶನ್ ಯಾವುದು? ಪ್ರೈಸ್ ಆಫ್ ಕಮಾಡಿಟಿ ಚೇಂಜಸ್. ಪ್ರೈಸ್ ಆಫ್ ಕಮಾಡಿಟಿ ಚೇಂಜಸ್ಸಲ್ಲಿ ಟು ಕಮಾಡಿಟಿನ ರೆಪ್ರೆಸೆಂಟ್ ಮಾಡ್ತೀವಿ. ಒಂದು ಆ್ಯಪಲ್ ಪ್ರೈಸ್ ಚೇಂಜಸ್ ಆದಾಗ ಹೇಗೆ, ಮ್ಯಾಂಗೋ ಪ್ರೈಸ್ ಚೇಂಜ್ ಆದಾಗ ಹೇಗೆ ಅಂತೇಳಿ. ಆ್ಯಪಲ್ ಪ್ರೈಸಸ್ಸಲ್ಲಿ ಚೇಂಜ್ ಆದಾಗ P1 ಇಂದ P1' ಚೇಂಜ್ ಆದರೆ ಅವನೇನಾಗುತ್ತೆ? ಪರ್ಚೇಸಿಂಗ್ ಪವರ್ ಕಡಿಮೆ ಆಗುತ್ತೆ. ಬಜೆಟ್ ಲೈನು ರೈಟ್ ವರ್ಡ್ಗೆ ಅಂತ ಹೇಳಿದ್ರೆ ಈ ಕಡೆ ಲೆಫ್ಟ್ ವರ್ಡ್ಗೆ ಡಿಕ್ರೀಸ್ ಆಗುತ್ತೆ. ಆ ಕರ್ವ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಸ್ಟೀಪರ್ ಕರ್ವ್ ಅಂತ ಹೇಳ್ತೀವಿ. ಅದೇ ಪ್ರೈಸ್ ಆಫ್ ಆ್ಯಪಲ್ ಡಿಕ್ರೀಸ್ ಆದಾಗ ಬಜೆಟ್ ಲೈನು ಅಪ್ವರ್ಡ್ಗೆ ಶಿಫ್ಟ್ ಆಗುತ್ತೆ. ಆ ಕರ್ವ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಸ್ಟೀಪರ್ ಕರ್ವ್ ಅಂತ, ಫ್ಲಾಟರ್ ಕರ್ವ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಸೇಮ್ ಮ್ಯಾಂಗೋ ಪ್ರೈಸಸ್ಸು ಅಷ್ಟೇ, ಓನ್ಲಿ ಮ್ಯಾಂಗೋ ಪ್ರೈಸ್ ಮಾತ್ರ ತೊಗೋತೀವಿ, ಚೇಂಜಸ್ ತೊಗೋತೀವಿ. ಆ್ಯಪಲ್ ಪ್ರೈಸು ಮತ್ತು ಕನ್ಸ್ಯೂಮರ್ ಇನ್ಕಮ್ ಏನಾಗಿರುತ್ತೆ? ರಿಮೈನಿಂಗ್ ಕಾನ್ಸ್ಟೆಂಟ್ ಆಗಿದ್ದು ಮ್ಯಾಂಗೋ ಪ್ರೈಸಸ್ ಇನ್ಕ್ರೀಸ್ ಆದಾಗ ಬಜೆಟ್ ಲೈನ್ ಶಿಫ್ಟ್ ಟು ದ ಲೆಫ್ಟ್ ಸೈಡಿಗೆ ಶಿಫ್ಟ್ ಆಗುತ್ತೆ. ಆ ಒಂದು ಕರ್ವ್ ಇಸ್ ನೋನ್ ಆ್ಯಸ್ ದ ಸ್ಟೀಪರ್ ಕರ್ವ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ಮ್ಯಾಂಗೋ ಪ್ರೈಸ್ ಡಿಕ್ರೀಸ್ ಆಗಿ ಆ್ಯಪಲ್ ಪ್ರೈಸ್ ಮತ್ತು ಕನ್ಸ್ಯೂಮರ್ ಇನ್ಕಮ್ ಕಾನ್ಸ್ಟೆಂಟ್ ಆಗಿದ್ದಾಗ ಬಜೆಟ್ ಲೈನ್ ಶಿಫ್ಟ್ ಟು ದ ಅಪ್ವರ್ಡ್ ಶಿಫ್ಟ್ ಆಗುತ್ತೆ. ದಟ್ ಕರ್ವ್ ಈಸ್ ನೋನ್ ಆ್ಯಸ್ ದ ಸ್ಟೀಪರ್ ಕರ್ವ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ಥರ ಬಜೆಟ್ ಲೈನು ಕನ್ಸ್ಯೂಮರ್ ಟು ಕಮಾಡಿಟೀಸ್ ಮತ್ತು ಕನ್ಸ್ಯೂಮರ್ ಇನ್ಕಮ್ ಮತ್ತು ಪ್ರೈಸ್ ಆಫ್ ಟು ಕಮಾಡಿಟೀಸ್ ಚೇಂಜಸ್ ಆದಾಗ ಒಂದು ಅಪ್ವರ್ಡ್ ಇಲ್ಲ ಅಂದರೆ ಇನ್ವರ್ಡ್ ಆಗಿ ಚೇಂಜಸ್ ತಗೊಳ್ತಾ ಹೋಗುತ್ತೆ. So it is very important question in 6 marks, so note it down carefully. Thank you.